ರಾ 1, ಗ 2, ವ 3, ದ್ರ 4, ಯ 5, ನ 6, ಮ 7, ಹ ಸೇರಿಸಿದರೆ 8. ರಾಘವೇಂದ್ರಾಯ ನಮಃ. ಇದನ್ನು 8 ಅಕ್ಷರ ನೋಡೋಣ. ಪ್ರಥಮವಾಗಿ ರ ಆಗಂತ ರಾಘವೇಂದ್ರಾಯ ನಮಃ ಅಂತೇಳಿ ಬರುವ ಒಂದು ಜಪದಲ್ಲಿ ಅಥವಾ ನಾಮಸ್ಮರಣೆಯಲ್ಲಿ ರ ಅಂದರೆ ಏನರ್ಥ ಅಂತ ನೋಡಿದರೆ, ಗುರು ರಾಜಾಷ್ಟಾಕ್ಷರಂ ಸ್ಯಾತ್ ಮಹಾಪಾದಕ ನಾಶನಂ. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಶ್ರೀ ರಾಘವೇಂದ್ರ ಎಂಬ ಅಷ್ಟಾಕ್ಷರ ಮಂತ್ರವು ಏನು ಪಾದಕಗಳಿದೆಯೋ ಅದು ಕಳೆಯುವುದು, ಅಂದರೆ ಪಾದಗಳು ನಾಶವಾಗುತ್ತೆ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಪಾದಕಗಳನ್ನು ಕಳೆಯುವಂತಾಗಿದೆ ಯಾವುದು? ಗುರುರಾಜ ಅಷ್ಟಾಕ್ಷರ ಜಪ ಅಥವಾ ನಾಮ. ಪಾದಕಗಳನ್ನು ಇದು ಹೇಗೋ ತೊಳೆಯೋಕ್ಕೆ, ಅದ ಕಳೆಯೋಕ್ಕೆ, ನಾಶ ಮಾಡೋಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿದರೆ, ಅದು ನಾವು ಮುಂಚೆ ಹೇಳಿದಂತೆ ಈ ನಾಮ ಗುರು ಸಾರ್ವಭೌಮರದು ಮಾತ್ರ ಅಲ್ಲ, ವಾಯುದೇವರು ಮತ್ತು ಶ್ರೀರಾಮಚಂದ್ರ ದೇವರ ನಾಮವಾಗಿರೋದ್ರಿಂದ ಹರಿವಾಯು ಗುರುಗಳು ಅಂತ ನಾವೇನು ನಿತ್ಯದಲ್ಲಿ ಕೂಡ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತೇಳಿ ಹರಿವಾಯು ಗುರುಗಳ ಅನುಗ್ರಹದಿಂದ ನಡೀತು, ಹರಿವಾಯು ಗುರುಗಳ ಆಶೀರ್ವಾದ ಬೇಕು ಅಂತ ಹೇಳಿ ನಾವು ಹರಿವಾಯು ಗುರುಗಳನ್ನ ಸ್ಮರಣ ಮಾಡೋ ಮುಖಾಂತರವಾಗಿ ಇರೋದ್ರಿಂದ ಒಂದು ಸಲ ಹರಿನಾಮ ಸ್ಮರಣೆಯಿಂದ ಅನಂತ ಪಾಪಗಳು ನಾಶವಾಗತ್ತೆ ಶಾಸ್ತ್ರ ಹೇಳಿರೋದ್ರಿಂದ ಇದು ಹರಿನಾಮ ಸ್ಮರಣೆ, ಹರಿವಾಯುಗುರುಗಳ ಸ್ಮರಣೆ ಇರೋದ್ರಿಂದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಶ್ರೀ ರಾಘವೇಂದ್ರ ಎಂಬ ಅಷ್ಟಾಕ್ಷರ ಮಂತ್ರವು ಮಹಾಪಾದಕಗಳನ್ನು ಕಳೆಯುವುದು ಎಂಬುದು ಅರ್ಥವಾಗುತ್ತೆ. ಅದು ನಿಜ ಆಗಿದೆ. ಇದರಲ್ಲಿ ಹೇಳ್ತಾರೆ, ಏಕೈಕ ಅಕ್ಷರಂ ಚಾತ್ರ ಸರ್ವ ಕಾಮ್ಯಾರ್ಥ ಸಿದ್ಧಿತಂ. ಇದರಲ್ಲಿರುವ ಒಂದೊಂದು ಅಕ್ಷರವು ಸರ್ವ ಕಾಮಾರ್ಥಗಳನ್ನು ಕೂಡ ಕೊಡುವಂತಾಗಿದೆ. ನಾವು ನಿತ್ಯದಲ್ಲಿ ಕೂಡ ಪೂಜಾ ಕಾಲಕ್ಕೆ, ಜಪದಾನುಷ್ಠಾನ ಕಾಲಕ್ಕೆ, ಪ್ರತಿಮಾದಲ್ಲಿ ಆಹ್ವಾನ ಮಾಡುವ ಕಾಲಕ್ಕೆ, ಪೂಜಾ ಕಾಲದಲ್ಲಿಯೂ ನಾವು ಏನೋ ಒಂದು ಅಂಗನ್ಯಾಸ, ಕರನ್ಯಾಸ ಮಾಡಿಕೊಂಡು ಮೂರ್ತಿಗಳ ಅಥವಾ ನಮ್ಮ ದೇಹದಲ್ಲಿ ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ, ಶಂ ಲಕ್ಷ್ಮೀ ನರಸಿಂಹಾಯ ತನಕ ಏನು 51 ಅಕ್ಷರಗಳು ಇದೆಯೋ ಅದನ್ನು ಭಗವಂತನ ನಾಮ, ಭಗವಂತನ ಮೂರ್ತಿ ಅಥವಾ ನಾಮಗಳನ್ನು ಆ ಸ್ಥಾನದಲ್ಲಿಯೂ ನಾವು ಚಿಂತನೆ ಮಾಡೋ ಮುಖಾಂತರವಾಗಿಯೂ ನಾವು ಒಂದೊಂದು ಅಕ್ಷರಕ್ಕೂ ಭಗವಂತನ ಮೂರ್ತಿಗಳಿವೆ. ಆ ರೀತಿಯಲ್ಲಿ ಕೂಡ ಇದನ್ನು ಒಂದು ಅನುಸಂಧಾನ ಮಾಡಿಕೊಂಡ್ರೆ ಈ ಒಂದು ಅಕ್ಷರದಲ್ಲಿಯೂ ಕೂಡ ಅಷ್ಟಮೂರ್ತಿ ಭಗವಂತನೇ ಪ್ರತಿಪಾದ್ಯ, ಸರ್ವ ಅಕ್ಷರ ಪ್ರತಿಪಾದ್ಯ, ಸರ್ವನಾಮ ಪ್ರತಿಪಾದ್ಯ, ಸರ್ವ ಮಂತ್ರ ಪ್ರತಿಪಾದ್ಯ, ಸರ್ವ ವೇದ ಪ್ರತಿಪಾದ್ಯ, ಸರ್ವ ಪದ ಪ್ರತಿಪಾದ್ಯ, ಸರ್ವವಾಕ್ಯ ಪ್ರತಿಪಾದ್ಯ, ಸರ್ವ ಶಬ್ದ ಪ್ರತಿಪಾದ್ಯನು ಭಗವಂತ ಅಂತೇಳಿ ನಾವು ಶಾಸ್ತ್ರದಲ್ಲಿ ಏನು ಕೇಳಿದ್ದೀವೋ ಓದಿದ್ದೀವೋ ಅದನ್ನು ಇಲ್ಲಿ ಅನ್ವಯ ಮಾಡಿಕೊಂಡರೆ ಇದು ನಿಶ್ಚಿತವಾಗಿ ಕೂಡ ಒಂದೊಂದು ಅಕ್ಷರವೂ ಕೂಡ ಪರಮಾತ್ಮ ರೂಪಗಳು, ಪರಮಾತ್ಮ ಪ್ರತಿಪಾದ್ಯವಾದ ನಾಮಗಳು ಅಂತ ಇರೋದ್ರಿಂದ ಈ ಅಕ್ಷರವು ಕೂಡ ಸರ್ವ ಕಾಮಾರ್ಥಗಳನ್ನು ಕೊಡುವಂತಾಗಿದೆ. ಯಾಕಂದರೆ ಇಲ್ಲಿ ನಾಮಸ್ಮರಣೆ ಹರಿವಾಯು ಗುರುಗಳದ್ದು ಮತ್ತು ಪರಮ ಮುಖ್ಯವಾಗಿಯೂ ಪರಮಾತ್ಮನದು.
ಅಮುಖ್ಯವಾಗಿ ವಾಯುದೇವರು, ಸಾಧಾರಣ ಮುಖ್ಯ ಪ್ರತಿಪಾದ್ಯ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಈ ರೀತಿ ಹರಿವಾಯು ಗುರುಗಳ ಅಕ್ಷರ ಇರೋದ್ರಿಂದ ಹರಿವಾಯು ಗುರುಗಳ ರೂಪದ ಚಿಂತನೆ, ಆ ಒಂದೊಂದು ಅಕ್ಷರಕ್ಕೂ ಒಂದೊಂದು ರೂಪಗಳನ್ನ ನಾವು ಚಿಂತನೆ ಮಾಡಿಕೊಂಡರೆ ನಿಜವಾಗಿಯೂ ಕೂಡ ಒಂದೊಂದು ಅಕ್ಷರವು ಕೂಡ ಸರ್ವ ಕಾಮಾರ್ಥಗಳನ್ನ ಕೂಡ ಕೊಡುವಂತಾಗಿದೆ ಎಂಬುದ ಅರ್ಥ ನಿಜ ಆಗ್ತಾಯಿದೆ. ಮತ್ತು ರಕಾರೋಚ್ಚಾರಣ ಮಾತ್ರೇಣ ರೋಗ ಹಾನಿರ್ನ ಸಂಶಯ. ರಕಾರದ ಉಚ್ಚಾರಣೆಯಿಂದ ರೋಗ ಹಾನಿಯಾಗುವುದರಲ್ಲಿ ಸಂಶಯವಿಲ್ಲ. ಏನು ರಕಾರ ಅಂತ ಉಚ್ಚಾರಣೆ ಮಾಡಿಬಿಟ್ರೆ ರೋಗ ಹೇಗೆ ಹಾನಿ ಆಗೋಕ್ಕೆ ಸಾಧ್ಯ? ಇದು ಒಂದು ಬೀಜಾಕ್ಷರ ಮಂತ್ರ. ರಂ 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 ಅಂತ ಹೇಳಿ ಜಪವನ್ನು ಮಾಡಿದರೆ ಹೇಗೆ ಒಂದು ನಮ್ಮ ದೇಹದಲ್ಲಿ ವೈಬ್ರೇಷನ್, ಈಗ ವಿಠ್ಠಲ 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 ಅನ್ನುವಾಗ ಹೃದಯ ಬಡಿತ ಶಾಂತವಾಗಿ ನಮಗೆ ಹೃದಯದಿಂದ ಈ ಶಬ್ದ ಬರೋದ್ರಿಂದ ವಿಠ್ಠಲ ನಾಮ ಯಾವ ರೀತಿಯಲ್ಲಿ ಬಿ ಪಿಯನ್ನು ಕಡಿಮೆ ಆಗುತ್ತೆ ಅಂತ ಹೇಳಿ ಡಾಕ್ಟರು ಕಂಡುಹಿಡಿದಿದ್ದಾರೆ, ಸೈನ್ಸು ಒಪ್ಕೊಳ್ತಾ ಇದೆ. ಆ ವಿಠ್ಠಲ ನಾಮ ಅಷ್ಟು ಮಹತ್ವವಾದದ್ದು ಅಂತ ನಾವು ಕೇಳಿದ್ದೀವಿ. ಆ ರೀತಿಯಲ್ಲಿ ವಿಠ್ಠಲನ ನಾಮ ರೋಗ ಪರಿಹಾರ ಆಗತ್ತೆ ಅಂತ ಹೇಳಿದರೆ, ಈ ರಂ ಬೀಜಾಕ್ಷರ, ಆ ಬೀಜಾಕ್ಷರದಿಂದ ರಂ 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 ಅನ್ನುವಾಗ ನಮಗೆ ಮನಸ್ಸಲ್ಲಿಯೂ ಅಲ್ಲಿ ಅಂತಃಕರಣ ಶುದ್ಧಿ ಮತ್ತು ನಮ್ಮ ದೇಹದಲ್ಲಿ ನಾಡಿಗಳನ್ನು ಅದು ಶುದ್ಧಿ ಮಾಡಿ ಬೀಜಾಕ್ಷರ ಮಂತ್ರ ನಮ್ಮ ದೇಹದಲ್ಲಿ ಇರುವ ರೋಗ ಏನಿದೆಯೋ ಅದನ್ನು ದೂರ ಮಾಡುತ್ತೆ, ಹಾನಿ ಮಾಡುತ್ತೆ, ನಾಶ ಮಾಡುತ್ತೆ. ಮತ್ತು ರಂ 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 ಅಂದರೆ ಒಂದು ರಮ್ಮದಿಂದ ದೇಹ ಹಾನಿ ಆಗಿಬಿಡುತ್ತೆ, ಮರಣ ಸಂಭವ ಆಗುತ್ತೆ. ಆದರೆ ಈ ರಮ್ಮಂದ ನಮಗೆ ಒಳ್ಳೆಯದಾಗತ್ತೆ. ಆ ರಮ್ಮನ್ನು ಬಿಡಬೇಕು, ಈ ರಮ್ಮನ ಸ್ವೀಕಾರ ಮಾಡಬೇಕು. ಹೇಗೆ ರಾಘವೇಂದ್ರ ಎಂಬ ಜಪದಲ್ಲಿ ಬರುವ ರಕಾರವನ್ನು ನಾವು ಹೇಳಬೇಕು. ಈ ಬೀಜಾಕ್ಷರ ಉತ್ತಮವಾದ ಬೀಜಾಕ್ಷರ ರಂ. ರ ಅಂದರೆ ರಮತಿ, ರ ಅಂದರೆ ರಮ, ರ ಅಂದರೆ ಆನಂದ ಸ್ವರೂಪ ಭಗವಂತ. ಆ ರೀತಿಯಲ್ಲಿ ರ ಅಂದರೆ ಬೀಜಾಕ್ಷರ ಮಾತ್ರ ಇಲ್ಲ, ಭಗವಂತ ರಾಮ ಮತ್ತು ರಮತಿ, ಅವ ನಮ್ಮ ದೇಹದಲ್ಲಿ ರಮತಿಯಾಗಿದ್ದಾನ ಮತ್ತು ಆನಂದ ಪೂರ್ಣನಾಗಿದ್ದಾನ ಅಂತ ಚಿಂತನೆ ಮಾಡುವಾಗ ಆನಂದ ಪೂರ್ಣನಾದ ಭಗವಂತನ ಪ್ರತಿಬಿಂಬವಾಗಿರುವ ವಾಯುದೇವರು ಆನಂದ ಸ್ವರೂಪರಾಗಿದ್ದಾರೆ. ಅವರೇ ಆನಂದ ತೀರ್ಥರು ಮಧ್ವರು. ಆ ಆನಂದ ತೀರ್ಥರ ಪ್ರತಿಬಿಂಬವಾಗಿರುವ ಆ ಹನುಮ ಭೀಮ ಮಧ್ವ ರೂಪಗಳ ಆವೇಶ ಇರುವ ರಾಘವೇಂದ್ರರು ಕೂಡ ರಕಾರ ಪ್ರತಿಪಾದ್ಯರಾಗಿದ್ದಾರೆ ಅಂತ ರಂ ಬೀಜಾಕ್ಷರ ಮಂತ್ರದಿಂದ ನಾವು ನಮ್ಮ ದೇಹದಲ್ಲಿರುವ ರೋಗವನ್ನು ಹಾನಿ ಮಾಡಿಕೊಳ್ಳಬಹುದು, ನಾಶ ಮಾಡೇ ಮಾಡತ್ತೆ ಅಂತೇಳಿ ನಾವು ಚಿಂತನೆಯನ್ನು ಮಾಡಿಕೊಂಡು ನಾವು ರಕಾರವನ್ನು ಉಚ್ಚಾರಣೆಯನ್ನು ಮಾಡುವ ಒಂದು ಫಲ ಇದಾಗಿದೆ. ಗಕಾರೇಣ ಬಲಂ ಪುಷ್ಟಿ ವಾಯು ತೇಜಸ್ಸ ವರ್ಧತೆ. ಯಾವ ರೀತಿಯಲ್ಲಿ ಘ ಅಂದರೆ ಬಲ ಬರುತ್ತೆ, ಪುಷ್ಟಿ ಮತ್ತು ಆಯುಷ್ಯ ಅಭಿವೃದ್ಧಿ ಮತ್ತು ತೇಜಸ್ಸು ವರ್ಧಿಸುತ್ತದೆ. ಶರೀರ ಕಾಂತಿಯನ್ನು ಇಲ್ಲಿ ತಗೊಳ್ಬೇಕು. ಘ ಅಂದರೆ ಪಾಪಗಳಿಗೆ ಘ ಅಂತ ಕರಿತೀವಿ. ಈ ಘವನ್ನು ನಾಶ ಮಾಡುವುದ ಒಂದು ಅಕ್ಷರ ಈ ಘಕಾರ. ಘ ರಾಘವೇಂದ್ರ ಎಂಬ ನಾಮಧೇಯದಲ್ಲಿ ಅಥವಾ ಜಪದಲ್ಲಿ ಬರುವ ಗಕಾರೇಣ ಬಲಂ. ಘ ಅಂದರೆ ನಮ್ಮ ಪಾಪಗಳು ನಾಶವಾಗುತ್ತೆ. ನಮ್ಮ ಆಟೋಮ್ಯಾಟಿಕ್ಕಾಗಿಯೂ ನಮಗೆ ಬಲ ಇಲ್ಲದೆ ಹೋಗೋದು ಯಾತಕ್ಕೆ? ನಾವು ಊಟ ಮಾಡದೆ ಇರೋದಕ್ಕೆ ಬಲ ಇಲ್ಲ ಅಂತೇಳಿ ನಾವು ನೋಡ್ತೀವಿ. ಆದರೆ ಬಲ ಕುಂದುವಿಕೆ ನಮ್ಮ ಪಾಪಗಳನ್ನು ತುಂಬಿಕೊಂಡಿರುವ ಅಥವಾ ಪಾಪಗಳನ್ನೇ ನಾಶ ಮಾಡದೇ ಇರುವ ಕಾರಣಕ್ಕಾಗಿ ಪಾಪಗಳ ಕುಪ್ಪೆ, ಏನೋ ಒಂದು ಡಸ್ಟು, ಈ ಪಾಪಗಳ ರಾಶಿ ತುಂಬಿಕೊಂಡಿರೋದ್ರಿಂದ
ಆ ಪಾಪಗಳ ಫಲದಿಂದ ನಮಗೆ ಬಲ ಕಡಿಮೆ ಆಗುತ್ತೆ. ಆ ಬಲವನ್ನು ನಾವು ಪಡಿಬೇಕಾಗಿದ್ದರೆ ಈ ಗಕಾರ ಉಪಯೋಗ ಆಗುತ್ತೆ. ಮತ್ತು ಪುಷ್ಟಿ ಚೆನ್ನಾಗಿ ಊಟ ಮಾಡಿ, ಏನು ಊಟ ಮಾಡ್ತಾ ಇಲ್ಲಪ್ಪ, ಕರಗ್ತಾ ಇದ್ದಿ, ಸಣ್ಣವನಾಗಿದ್ದಿ, ಸಣ್ಣಗಾಗ್ತಾ ಇದ್ದಿ, ಚೆನ್ನಾಗಿ ಊಟ ಮಾಡು ಅಂತ ಪುಷ್ಟಿಯನ್ನು ಅಂದರೆ ಪುಷ್ಟಿಗೆ ಊಟ ಮಾತ್ರವೇ ಕಾರಣ ಇಲ್ಲ. ಆ ಪುಷ್ಟಿಗೆ ಮಿನರಲ್ಸು ಅಥವಾ ಮಿನರಲ್ ಡ್ರಿಂಕ್ಸು, ಏನೇನೋ ಪೌಡರ್ಗಳು ಇವತ್ತು ನಾವು ಕುಡಿತಾ ಇದ್ವಿ. ಅದೆಲ್ಲ ನಿಜವಾಗಲೂ ಪುಷ್ಟಿಯನ್ನು ಕೊಡ್ತಾ ಇದೆ ಅಂತಂದರೆ ಇಲ್ಲ, ಎಲ್ಲ ಕೆಮಿಕಲ್ ಆಗಿದೆ. ಸುಮ್ಮ ದುಡ್ಡು ಮಾಡೋಕ್ಕೆ ಅವರು ಏನೋ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರು. ಆದರೆ ನಿಜವಾಗಲೂ ಒಂದು ಪುಷ್ಟಿ ಈ ಗಕಾರಣ ಬಲಂ ಪುಷ್ಟಿ ಅಂತ ಹೇಳ್ತಾ ಇದ್ದಾರೆ. ಪುಷ್ಟಿಯಾಗಿ ಬರ್ತಾ ಇದೆ ಗಕಾರಣ. ಮುಂಚೆ ಹೇಳಿದಂತೆ ನಮ್ಮ ಪಾಪಗಳ ರಾಶಿ ಏನಿದೆಯೋ ಅದು ನಾಶ ಮಾಡೋ ಮುಖಾಂತರವಾಗಿಯೂ ಬಲ. ಒಬ್ಬನಿಗೆ ಬಲ ಇದ್ದರೆ ಏನುತ್ತೆ, ಪುಷ್ಟಿಯು ಆಟೋಮೆಟಿಕ್ಕಾಗಿ ಬರುತ್ತೆ. ಬಿ ಪಿ ಬಂದರೆ ಶುಗರು ಬರುತ್ತೆ ಅಂತಾರೆ. ಬಿ ಪಿ ಹಿಂಭಾಗ ಬೆನ್ನಟ್ಕೊಂಡು ಶುಗರ್ ಬರುತ್ತೆ, ಒಂದೊಂದು ರೋಗ ಆಮೇಲೆ ಉದ್ಭವ ಆಗ್ತಾ ಇರುತ್ತೆ. ಆದರೆ ಬಲ ಬಂದರೆ ಪುಷ್ಟಿಯು ಹಿಂದೆ ಬರುತ್ತೆ, ಹಾಗಂತೇಳಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಬಲ ಪುಷ್ಟಿ ಇದೆ, ಅವನಿಗೇನಾಗುತ್ತೆ, ಖಂಡಿತವಾಗಿಯೂ ಆಯುಷ್ ಅಭಿವೃದ್ಧಿ ಆಗೇ ಆಗುತ್ತೆ. ಈ ಬಲ ಮತ್ತು ಪುಷ್ಟಿ ತೇಜಸ್ಸು ಇಲ್ಲದೆ ಇರೋದ್ರಿಂದವೇ ಆಯುಷ್ ಕ್ಷೀಣವಾಗುತ್ತೆ. ಆ ಬಲ ಪುಷ್ಟಿ ಬಂದ ಮೇಲೆ ಆಯು ದೇಹದಲ್ಲಿ ಒಂದು ತೇಜಸ್ಸು ಅಂದರೆ ಒಂದು ನೋಡುವಾಗಲೇ ಅವರನ್ನು ನಮಸ್ಕಾರ ಮಾಡಬೇಕು ಅಥವಾ ಅವರು ನೋಡ್ತಾ ಇರಬೇಕು ಮತ್ತು ಅವರಲ್ಲಿ ಮಾತಾಡಬೇಕು ಅಥವಾ ಅವರ ಸ್ಪರ್ಶವನ್ನೇ ಮಾಡಬೇಕು. ಎಂಥ ತೇಜಸ್ಸು ಅಂತ ನೀವು ಮಾತಾಡ್ಕೊಳ್ತೀವಿ. ಆಗಿರುವಾಗ ರಾಯರು ಎಂಥ ತೇಜಭಂಗವಾಗಿದ್ದಾರೆ ಅಂತೇಳಿ ಗುರುಗುಣಸ್ತವನಲ್ಲಿ ಯದ್ಭಾನವು ಯತ್ಕೃಷಾಣವು ಎಂಬ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರು ಭಾನು ಅಂದರೆ ಸೂರ್ಯನಲ್ಲಿರುವ ಒಂದು ಬೆಳಕು ಮತ್ತು ಚಂದ್ರನ ಬೆಳಕು ಮತ್ತು ಗ್ರಹದಲ್ಲಿ ಇರುವ ಬೆಳಕು, ಆ ತೇಜಸ್ಸು, ಮಣಿಗಳಲ್ಲಿರುವ ತೇಜಸ್ಸು, ವಜ್ರ ವೈಡೂರದಲ್ಲಿರುವ ತೇಜಸ್ಸು, ಇದೆಲ್ಲ ಆ ಶ್ಲೋಕದಲ್ಲಿ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ಚಂದ್ರ, ಸೂರ್ಯ, ಗ್ರಹಗಳು, ಮಣಿಗಳು, ವಜ್ರ ವೈಡೂರ್ಯಗಳು ಮತ್ತು ಮಿಂಚು, ಈ ಮಿಂಚು ಎಷ್ಟು ತೇಜಸ್ಸು ಅಥವಾ ಮುಂಚೆ ಹೇಳಿದ ಎಲ್ಲ ಒಂದು ತೇಜಸ್ಸು ಏನಿದೆಯೋ ಆ ತೇಜಸ್ಸು ಶ್ರೀ ರಾಘವೇಂದ್ರ ತೇಜಸ್ಸು ಮುಂದೆ ಒಂದು ಮಿಂಚುಳ ಬರ್ತಾ ಇಲ್ವಾ ರಾತ್ರಿ ಸಮಯಕ್ಕೆ, ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಏನು ಮಾಡಿಕೊಳ್ಬೇಕಂದ್ರೆ, ರಾಘವೇಂದ್ರರ ಒಂದು ಪುಣ್ಯದ ತೇಜಸ್ಸು, ಒಂದು ಭಗವಂತನಲ್ಲಿ ಅವರು ಮಾಡಿರುವ ಭಕ್ತಿಯ ಒಂದು ಪ್ರಭಾವ, ಅವರು ಶಿಷ್ಯರಲ್ಲಿ ಜನರಲ್ಲಿ ಇರುವ ಒಂದು ಕರುಣೆ, ಈ ಎಲ್ಲವೂ ಕೂಡ ಅವರು ತೇಜಸ್ಸಾಗಿ ಪರಿಣಾಮ ಆಗಿದೆ. ಈ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾಗಿರುವ ವಿಷಯ, ರಾಘವೇಂದ್ರರ ತೇಜಸ್ಸೇ ಅಷ್ಟಿರುವಾಗ ಅವರು ನಾಮವನ್ನು, ಅವರು ಜಪವನ್ನು ಮಾಡುವ ಭಕ್ತರಾಗಿರುವ ನಮಗೂ ಕೂಡ ಈ ಅಷ್ಟಾಕ್ಷರ ಮಂತ್ರದಿಂದ ಅವರು ಪ್ರತಿಬಿಂಬವಾಗಿ ನಾವಿರೋದ್ರಿಂದ ನಮಗೂ ಕೂಡ ಆ ತೇಜಸ್ಸನ್ನು ಈ ಮಂತ್ರವೇ ರಾಯರ ಅನುಗ್ರಹದಿಂದ ಇದು ಬರ್ತಾ ಇದೆ. ಹಾಗಂತೇಳಿ ಒಂದು ಚಿಂತನೆಯನ್ನು ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಗಕಾರಣ ಉಚ್ಚಾರಣದಿಂದ ಬಲ, ಪುಷ್ಟಿ, ಆಯುಷು ಮತ್ತು ತೇಜಸ್ಸು, ಶರೀರ ಕಾಂತಿ ಬರುವ ಒಂದು ವಿಚಾರವನ್ನು ಗುರು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಮುಂದೆ ನಾವು ನೋಡುವ ವಿಷಯ, ರಕಾರೋಚ್ಚಾರಣ ಮಾತ್ರೇಣ ರೋಗ ಹಾನಿರ್ನ ಸಂಶಯ ಗಕಾರೇಣ ಬಲಂ ಪುಷ್ಟಿಗಿ ಆಯುತ್ತೇಜಸ್ಸ ವರ್ತತೆ ನೋಡಿದ್ದೀವಿ. ಮತ್ತು ವಕಾರಾಣಾತ್ರ ಲಭತೆ ವಾಂಛಿತಾರ್ಥನ್ನ ಸಂಶಯ.
ದ್ರಕಾರೇಣ ಘಾರಾಸಿಸ್ತು ದ್ರಾವ್ಯತೆ ಧೃತಮೇವ ಹಿ. ಮೂರನೇದು ವಕಾರ. ಇವೇ ಅಂದರೆ ವಕಾರ ಅಂತ ತಗೊಳ್ಬೇಕು. ವಕಾರ ಉಚ್ಚಾರಣದಿಂದ ಭಕ್ತನು ವಾಂಛಿತಾರ್ಥಗಳನ್ನು ಪಡೆಯುತ್ತಾನೆ. ಈ ವಾಂಛಿತಾರ್ಥ, ಇಲ್ಲಿ ಬಂತು, ಒಂದು ಫಲ ಕೊಟ್ಬಿಡೋದು, ಅದೇನೋ ಹಾಗಂತೇಳಿ ಅಂದರೆ ಕೊಟ್ಬಿಡೋದ ಅಂದರೆ ಇಲ್ಲ. ಈ ವಕಾರದಿಂದ ಭಕ್ತನು ವಾಂಛಿತಾರ್ಥವನ್ನು ಪಡೆಯುತ್ತಾನೆ ಅಂತಂದರೆ, ವಕಾರ ಅಂದರೆ ವಿಶೇಷ, ನಮಗೆ ವಿಶೇಷವಾದ ಒಂದು ಚಿಂತನೆ ಯಾರಲ್ಲಿ ಮಾಡಬೇಕು? ರಾಯರು. ವಿಶೇಷ, ಎಲ್ಲ ಗುರುಗಳಿಗಿಂತ ವಿಶೇಷ ಅಂದರೆ ಇವಾಗ ನಮ್ಮಲ್ಲಿ ಇರುವ ಒಂದು ವಿಶೇಷತೆ ಅವರಲ್ಲಿ ಇದೆ, ಅವರು ಇದ್ದಾರೆ. ವಿಶೇಷವಾದ ಭಕ್ತಿ, ನವವಿಧ ಭಕ್ತಿ, ಅದನ್ನು ಮಾಡಿದ ಪ್ರಹ್ಲಾದರಾಜರೇ ನಮ್ಮ ರಾಯರು. ಅಂದರೆ ಭಗವಂತ, ಅವ ವಾಸ ಮಾಡುವ ಸ್ಥಳ ವೈಕುಂಠ. ವೈಕುಂಠ ವಿಶೇಷವಾದ ಕುಂಠರಹಿತವಾದ ಒಂದು ಸ್ಥಳ ವೈಕುಂಠ. ಈ ರೀತಿಯಲ್ಲಿ ವಕಾರಕ್ಕೆ ಶಾಸ್ತ್ರವನ್ನು ನೋಡಿದರೆ ತುಂಬ ಅರ್ಥ ಇದೆ. ಈ ರೀತಿಯಲ್ಲಿ ಒಂದು ಅನುಸಂಧಾನ ನಮ್ಮಲ್ಲಿ ಇದ್ದರೆ ವಕಾರದಿಂದ ವಾಂಛಿತಾರ್ಥಗಳನ್ನ ಪಡೆಯುತ್ತಾನೆ, ಅದು ನಿತ್ಯವಾಗುತ್ತೆ. ಅಂದರೆ ವಕಾರೇಣ ಉಚ್ಚಾರಣದಿಂದ ಭಕ್ತನು ವಾಂಛಿತಾರ್ಥಗಳನ್ನು ಪಡೆಯುತ್ತಾನೆ ಎಂಬುದು ನಿಜ. ಮತ್ತು ದ್ರಕಾರ ಉಚ್ಚಾರಣದಿಂದ ಪಾಪಗಳ ರಾಶಿಯು ಕೂಡಲೇ ನಿವಾರಣೆಯಾಗುತ್ತದೆ. ಹಾಗಂತೇಳಿದರೆ ಯಾವ ಕಾರಣದಿಂದ ಪಾಪಗಳ ರಾಶಿ ನಾಶವಾಗತ್ತೆ ಅಂತ ಹೇಳಿದರೆ ದ್ರಕಾರ ಹೇಳ್ತಾ ಇದ್ದಾರೆ. ಇದನ್ನು ನಾವು ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು? ಅಂದರೆ ಧಾರಣೆಯನ್ನು ಮಾಡೋದು. ಇದು ನಾನು ಶಾಸ್ತ್ರದಲ್ಲಿ ಬರುವ ವಿಚಾರನ ನಮಗೆ ಇವಾಗ ಸಟ್ಟಂತ ಏನು ಜ್ಞಾಪಕ ಬರುತ್ತೋ, ಚಟ್ಟಂತ ಬೇಗನೆ ಬರ್ತಾ ಇದೆಯೋ ಅದನ್ನು ಚಿಂತನೆ ಮಾಡಿಕೊಂಡು ಈ ಉಪನ್ಯಾಸ ರೀತಿಯಲ್ಲಿ ನಾನು ಹೇಳ್ತಾ ಇರೋದು. ಧ್ರಾಯತಿ, ಸರ್ವಧಾರಣೆ ಮಾಡಿಕೊಂಡಿರುವವನು ಭಗವಂತ. ದಾತನು. ಅಂದರೆ ದ್ರವ್ಯಗಳು. ಮತ್ತು ಅಲ್ವಾ, ಇತ್ ಮತ್ತು ಧಾರಣೆಯನ್ನು ಮಾಡಿಕೊಂಡು ಕಷ್ಟವಿಲ್ಲದೆ ರಮಣವಾಗಿರುವವನು ಅವ ಭಗವಂತ. ದಾತನು ಭಗವಂತ, ಧಾರಣೆಯನ್ನು ಮಾಡಿಕೊಂಡಿರುವ ಭಗವಂತ. ಎಲ್ಲವನ್ನೂ ಅವ ಮಾಡೋದ್ರಿಂದ ಅವ ಭಗವಂತ ಇನ್ನು ಮತ್ತು ಏನೇನು ನಿಮಗೆ ಚಿಂತನೆ ಬರುತ್ತೋ, ಏನೇನು ಕೇಳ್ತೀವಿಯೋ, ಮತ್ತು ಆಚಾರ್ಯ ಮುಖೇನ ಕೂಡ ಇದನ್ನು ವ್ಯಾಕರಣದಿಂದ ತಿಳಿದು ಎಂಬ ಶಬ್ದಾರ್ಥವನ್ನು ನಾವು ನೋಡಿಕೊಂಡ್ರೆ ಈ ಉಚ್ಚಾರಣದಿಂದ ಪಾಪಗಳ ರಾಶಿಯು ಕೂಡಲೇ ನಾಶವಾಗುತ್ತದೆ. ಯಾಕಂದರೆ ಭಗವಂತನ ನಾರಾಯಣ ಹಾಗಂತ ಒಂದು ಸಲ ಹೇಳಿದರೆ ಎಷ್ಟು ಪಾಪಗಳು ನಾಶವಾಗುತ್ತೋ ಅಷ್ಟು ಪಾಪಗಳನ್ನು ಮಾಡುವುದಕ್ಕೆ ನಮಗೆ ಆಗೋದಿಲ್ಲ ಅಂತೆ. ಅಂದರೆ ಆ ಭಗವಂತನ ನಾಮಸ್ಮರಣೆಯೇ, ನಾಮಗಳೇ ನಮ್ಮ ಪಾಪಗಳನ್ನು ನಾಶ ಮಾಡುತ್ತೆ ಹಾಗಂತ ಇರೋದ್ರಿಂದ ಹರಿವಾಯು ಗುರುಗಳ ಒಂದು ನಾಮವಾಗಿರೋದ್ರಿಂದ ಈ ಪಾಪ ರಾಶಿಗಳು ಕೂಡಲೇ ನಾಶವಾಗುತ್ತೆ ಹಾಗಂತೇಳಿ ನಾವು ಇದನ್ನು ಕೂಡ ನಾವು ಅನುಸಂಧಾನ ಮಾಡಿಕೊಂಡು ಬೇಕು, ಅಲ್ಲಿ ಅನ್ವಯ ಮಾಡಿಕೊಳ್ಬೇಕಾಗತ್ತೆ. 4ನೇ ಶ್ಲೋಕದಲ್ಲಿ ಹೇಳಿ ರೀತಿಯಲ್ಲಿ ಯಕಾರೇಣ ಯಮಾದ್ಬಾಧೋ ವಾರ್ಯತೇನಾತ್ರ ಸಂಶಯ. ಋಗ್ವೇದ ಉಪಕರ್ಮದಲ್ಲಿ ಜೊತೆಯಲ್ಲಿ ಮಂತ್ರ ಹೇಳಿದ್ದು, ಪೂರ್ವಾರಾಧನದಲ್ಲಿ ವೇದಾಂತಗಳ ಪಾರಾಯಣ, ಸರ್ವಮೂಲ ಪಾರಾಯಣ ಮತ್ತು ರಾಯರ ಶ್ಲೋಕ, ಗುರುಣಸ್ತವನ ಇತ್ಯಾದಿಗಳ ಒಂದು ಪಾರಾಯಣದಿಂದ ಮತ್ತು ಪ್ರವಚನವೂ ಇತ್ತು. ಇದಕ್ಕಾಗಿ ಸ್ವಲ್ಪ ಗೆಂಡ್ಲು ಕಟ್ಕೊಂಡಿದೆ. ಇವತ್ತು ಒಬ್ಬರ ಮನೆಯಲ್ಲಿ ಅಲಂಕಾರ ಪಂಕ್ತಿ ಇತ್ತು.
ಅಲ್ಲಿ ನಾಟ್ಯ ಸೇವೆ ಆಯಿತು. ಭಜನಾ ಮಂಡಳಿಯಿಂದ ಪ್ರವಚನ 1 ತಾಸು ಪ್ರವಚನ ಇತ್ತು. ಮತ್ತು ಬರೋರ ಹತ್ರ ರಾಘವೇಂದ್ರ ಮಹಿಮೆಯನ್ನು ಹೇಳ್ತಾ ಇದ್ದಿದ್ದು. ಇಷ್ಟನ್ನು ಮಾಡಿಯೂ ಗೆಂಡ್ಲು ಕಟ್ಕೊಂಡಿದ್ದೆ ಮಾಡಿದ ಕಾರಣಕ್ಕೆ. ಸ್ವಲ್ಪ ನಿಮಗೆ ಈ ಪ್ರವಚನ ಅರ್ಥ ಆಗ್ತಾ ಇದೆಯೋ ಗೊತ್ತಿಲ್ಲ. ನನಗೆ ಇವಾಗ ಟೈಮು 2:45 ರಾತ್ರಿ. ಮಧ್ಯಾರಾಧನೆ ಮುಗಿದು ಉತ್ತರ ಆರಾಧನೆ ಬ್ರಹ್ಮಮುಹೂರ್ತ ಕಾಲದಿಂದ ಪ್ರಾರಂಭವಾಗುತ್ತೆ 3 ಗಂಟೆ ಅನಂತರ. ಎಲ್ಲ ಮಠದಲ್ಲಿ ಕೂಡ 3:30 4 ಗಂಟೆಗೆ ಪೂಜೆ ಪ್ರಾರಂಭವಾಗುತ್ತೆ. ನನಗೆ ನಿದ್ದೆಯೇ ಬಂದಿಲ್ಲ. ರಾಘವೇಂದ್ರ ಬೃಂದಾವನ ದರ್ಶನ ಮತ್ತು ಈ ವಾಟ್ಸಪ್ಪಲ್ಲಿ ನಮಗೆ ಕಳಿಸಿರೋದು ಬೇರೆ ಬೇರೆ ಊರಲ್ಲಿ ರಾಘವೇಂದ್ರ ಒಂದು ಅಲಂಕಾರಗಳು ಇದೆಲ್ಲ ನೋಡ್ತಾ ನನಗೆ ನಿದ್ದೆಯೇ ಬಂದಿಲ್ಲ. ಅವರು ಸ್ಮರಣೆ ತಪ್ಪಿಲ್ಲ. ಇದು ಹರಿವಾಯು ಗುರುಗಳ ಒಂದು ಅನುಗ್ರಹ. ಪ್ರವಚನ ಮಾಡಿದೆ, ನನಗೆ ಇನ್ನೂ ತೃಪ್ತಿ ಆಗಿಲ್ಲ. ಇವತ್ತು ಮತ್ತೂ ಒಂದು ವಿಷಯವನ್ನು ತಗೊಂಡು ಒಂದು ಪ್ರವಚನವನ್ನು ಮಾಡಬೇಕು ಅಂತೇಳಿ ಒಳಗಡೆಯಿಂದ ಹರಿವಾಯು ಗುರುಗಳ ಪ್ರೇರಣೆಯಿಂದ, ತತ್ವಾಭಿಮಾನಿ ದೇವತೆಗಳ ಪ್ರೇರಣೆಯಿಂದ ಈ ಪ್ರವಚನವನ್ನು ನಿರಂತರವಾಗಿ ನಾನು ಹಮ್ಮಿಕೊಂಡಿದ್ದೀನಿ. ನಿಮಗೆ ಹರಿವಾಯು ಗುರುಗಳು ಅನುಗ್ರಹ ಮಾಡಲಿ. ಈ ಕಂಠದಲ್ಲಿರುವ ತೇಜಸ್ಸು ರೂಪಿ ಪರಮಾತ್ಮ ನನಗೆ ಅನುಗ್ರಹ ಮಾಡಲಿ. ವರುಣದೇವರು ನನಗೆ ಅನುಗ್ರಹ ಮಾಡಲಿ. ಹಾಗಂತೇಳಿ ಬೇಡ್ತಾ ಅವ್ರನ್ನ ಸ್ಮರಣಪೂರ್ವಕವಾಗಿ ಮತ್ತು ಮುಂದುವರಿತೀನಿ. ಯಕಾರ ಏನಿದೆಯೋ ರಾಘವೇಂದ್ರ ಆಯಿತು. ಯ ಅಂದರೆ ಯಮ. ಯಕಾರದಿಂದ ಯಮನಲ್ಲಿ ಬರುವ ಬಾಧೆ ವಾರಿಯತೆ ನಾತ್ರ ಶಂಸೆ. ಏನು ಯಮಬಾಧೆ? ಯಮಬಾಧಕ್ಕೂ ಯಕಾರಕ್ಕೂ ಏನು ಮುಂಚೆ ಹೇಳಿದ್ವಿ ಆವಾಗ ಯಕಾರಕ್ಕೆ ಒಂದು ಯಮ ಅಂತ ಹಾಕ್ಬಿಟ್ರ. ಹಾಗಂತೇಳಿ ನಾವು ಚಿಂತನೆ ಮಾಡಿದರೆ ಅಂದರೆ ಯಮ, ನಿಯಮನ ಮಾಡುವವನು ಯಮ. ಯಾಗ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಯಮ ಅಂತೇಳಿ ಶಬ್ದವನ್ನು ಹೇಳಿ ಅಲ್ಲಿ ಯಮ ಅಂದರೆ ನಿಯಮನ ಮಾಡುವ ಅಂತೇಳಿ ಭಾಷ್ಯದಲ್ಲಿ, ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದನ್ನು ನಾವು ಇಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಶ್ರೀಹರಿ ಯಕಾರೇಣ ಯಮಾದ್ಬಾಧೋ ವಾರ್ಯತೇನಾತ್ರ ಸಂಶಯ. ಯಕಾರದ ಉಚ್ಚಾರದಿಂದ ಯಮಬಾಧೆಯು ನಿಶ್ಚಿತವಾಗಿ ನಿವಾರಿಸಲ್ಪಡುತ್ತದೆ. ಅಂದರೆ ಯಮಬಾಧೆ ನಮಗೆ ಯಾವ ಕಾಲಕ್ಕೆ ಬರುತ್ತೆ? ಮೈ ಹುಷಾರಿಲ್ಲ, ರೋಗಗಳು ಪೀಡಿತ, ಬಲ ಮುಂಚೆ ಹೇಳಿದಂತೆ ಬಲ ಮತ್ತು ತೇಜಸ್ಸು ಕಡಿಮೆ ಇರೋದು, ಪುಷ್ಟಿ ಇಲ್ಲದೇ ಇರುವ ಕಾರಣಕ್ಕೆ ಮರಣ ಬರುತ್ತೋ ಅಂತೇಳಿ ಹಾಸಿಗೆ ಮಲಗುವಾಗ, ಆಸ್ಪತ್ರೆಯಲ್ಲಿ ಮಲಗಿರುವಾಗ ಮರಣ ಭಯ ಬರುತ್ತೆ. ಮತ್ತು ಏನಪ್ಪ ರಾತ್ರಿ ಬೆಳಿಗ್ಗೆ 9 ಗಂಟೆ ಹೊರಟ, ರಾತ್ರಿ 10 ಗಂಟೆ ಆಗ್ತಾಯಿದೆ, ಫೋನು ಮಾಡಿಲ್ಲ ಮಗ, ಅವನ ಗಾಡಿ ಸ್ವಲ್ಪ ಜೋರಾಗಿ ಓಡಿಸ್ತಾನ ಯುವಕ, ಏನಾಯಿತು ಏನೋ ಅಂತ ಯಮಬಾಧ. ಏನೋ ನೋಡ್ತಾ ಇರ್ತೀವಿ ಆ್ಯಕ್ಸಿಡೆಂಟು ಟಿ ವಿಲಿ ಇದರಲ್ಲಿ ಅದಕ್ಕೋಸ್ಕರ ಒಂದು ಭಯ. ನಮ್ಮ ಸ್ವಂತ ಬಂಧುಗಳು, ಮಿತ್ರಗಳು, ಮನೆಯಲ್ಲಿ ಮಗಳು ಯಾರನ್ನ ಗಾಡಿಲಾಗಿ ಹೋಗಿದ್ದಾರೆ, ಅವರು ಬರುವ ತನಕ ಒಂದು ಮನಸ್ಸಲ್ಲಿ ಭಯ ಇದ್ದೇ ಇರುತ್ತೆ. ಅಥವಾ ನಾವೇ ಗಾಡಿ ಓಡಿಸುವಾಗ ಸ್ವಲ್ಪ ಮುಂಚೆ ಆಗಿ ಏನೋ ಒಂದು ತಪ್ಪು ಆಗಿ ನಮ್ಮಿಂದವೋ ಇನ್ನೊಬ್ಬರಿಂದ ನಮಗೆ ಆಗುವಾಗ ಸ್ವಲ್ಪ ತಪ್ಪಿಸ್ಕೊಂಡಪ್ಪ ಹಾಗಂತೇಳಿ ನಮ್ಮ ಅನುಭವ ಬರ್ತಾ ಇದೆ. ನಮಗೆ ಭಯ ಯಾವಾಗ? ಅಪಮೃತ್ಯುಯಿಂದ ಬರೋದು. 100 ವರ್ಷ ಆಯಿತು, ರೋಗ ಬಂತು, ಹಾಸಿಗೆಯಲ್ಲಿ ಮಲಗಿದ್ದಾನ, ಅದು 80 ವರ್ಷ ಸಾಕು, 80 ವರ್ಷ ದಾಟಿದೆ, ನನಗೆ ಸಾಕು, ಯಮದೇವರೇ ಕರ್ಕೊಂಡು ಹೋಗು, ಈ ರೋಗದಿಂದ ನಿವಾರಣೆ ಮಾಡಿ ಕರ್ಕೊಂಡು ಹೋಗ್ಬಿಡಪ್ಪ ಚೆನ್ನಾಗಿರುವಾಗ ಅಂತೆಲ್ಲ ನಾವು ಬೇಡೋದು ನೋಡಿದ್ವಿ. ಅಂದರೆ ವಯಸ್ಸಾಯ್ತಂದರೆ ಯಮಬಾಧೆ ಬಂದ್ರೂ ಕಷ್ಟ ಇರೋದಿಲ್ಲ. ಅವ ಕರಿತಾನೆ, ಯಮದೇವ್ರ ರಾಜನೇ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆದರೆ ಈ ಅಪಮೃತ್ಯು, ಅಕಾಲ ಮೃತ್ಯು, ಆಕ್ಸಿಡೆಂಟ್ ಮೃತ್ಯು ಇದು ಎಲ್ಲವೂ ಕೂಡ ನಮಗೆ ಬರಬಾರದು. ಅದು ಪಿಶಾಚ ಜನ್ಮ ಅಂತೇಳಿ ಶಾಸ್ತ್ರ ಬೇರೆ ಹೇಳ್ತಾ ಇದೆ. ಅದಕ್ಕಾಗಿ ನಾವು ಯಮದೇವರನ್ನು ಬೇಡ್ತೀವಿ, ಸರಿಯಾದ ಸಮಯಕ್ಕೆ ಬಾಪ, ಸರಿಯಾದ ಸಮಯಕ್ಕೆ ಕರೆದುಕೊಂಡು ಹೋಗು,
ಬಾಧೆಯನ್ನು ಕೊಡಬೇಡ ಅಂತ. ಆ ರೀತಿಯಲ್ಲಿ ಅಲ್ಪಾಯುಷ್ನಲ್ಲಿ ಕರೆದರೆ ಇನ್ನು ಮನೆಯಲ್ಲಿ ಈ ಕಾರ್ಯ ಆಗಬೇಕು, ಉಪನಯನ ಆಗಬೇಕು, ಷಷ್ಠಿ ಪೂರ್ತಿ ಆಗಲಿ ಅಥವಾ ಮಗಳಿಗೆ ಮದುವೆ ಏನೋ ಒಂದು ಕಾರಣಗಳು ನಮ್ಮಲ್ಲಿ ಇದೆ. ಅದನ್ನು ಹೇಳಿ ಮರಣ ಭಯ ಕಾಲಕ್ಕೆ ನಾವೇನು ಮಾಡ್ತೀವಿ, ಯಮಧರ್ಮರಾಜ ಬರಬೇಡ, ಈ ಕಾಲಕ್ಕೆ ಬರಬೇಡ ಅಂತ ಹೇಳ್ತೀವಿ, ಮೈ ಹುಷಾರಿರುವ ಇಲ್ಲದೇ ಇರುವ ಸಮಯಕ್ಕೆ. ಆದರೆ ಅಷ್ಟೆಲ್ಲ ಬೇಡಿಕೊಳ್ಬೇಕಾದ್ದೇ ಇಲ್ಲ ಅಂತೆ. ಯಕಾರ ರಾಘವೇಂದ್ರಾಯ ಅಂತೇಳಿ ಬರುವ ಯಕಾರವನ್ನು ಹೇಳುವಾಗ ಯಮಬಾಧೆಯನ್ನು ನಿಶ್ಚಿತವಾಗಿಯೂ ನಿವಾರಿಸಲ್ಪಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಮಹತ್ವ ಯಕಾರಕ್ಕೆ ಇದೆ. ಯಾಕಂದರೆ ನಿಯಮನ, ಯಮ ಅಂದರೆ ನಿಯಮನ ಮಾಡುವ ಭಗವಂತ. ಅಂದರೆ ನಮ್ಮ ಲೋಕವನ್ನು ಅವನೇ ಸೃಷ್ಟಿ ಮಾಡಿರುವ 14 ಲೋಕವನ್ನು ಮತ್ತು ವೈಕುಂಠಾದಿ ಲೋಕಗಳನ್ನು ಕೂಡ ವೈಕುಂಠ, ಅನಂತನ, ಶ್ವೇತದ್ವೀಪ ಈ ಮೂರನ್ನು ಕೂಡ ನಿಯಮನ ಮಾಡಿ ಒಂದು ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ನಾಶವಾಗುವ ಈ ಪಾಂಚಭೌತಿಕ ಜಡ ಪದಾರ್ಥಗಳು ತುಂಬಿರುವ ಚರಾಚರ ಪ್ರಪಂಚವನ್ನು ಕೂಡ ಅವ ನಿಯಮನ ಮಾಡ್ತಾನ ಅಂತೇಳಿ ಒಂದು ಚಿಂತನೆ ಇದ್ದರೆ ಯಮ ಭಯ ಬರೋದಿಲ್ಲ. ಯಾಕಂದರೆ ಯಮನಿಗೂ ಯಮ ಸರ್ವೋತ್ತಮನಾದ ಶ್ರೀಹರಿ. ಆ ಸರ್ವ ನಿಯಾಮಕ ಭಗವಂತ, ಕಾಲ ನಿಯಾಮಕ ಭಗವಂತ, ಸರ್ವಕಾಲ ನಿಯಾಮಕ ಭಗವಂತ. ಅಂದರೆ ಸರ್ವಕಾಲಕ್ಕೂ ನಿಯಾಮಕ ಭಗವಂತ ಒಬ್ಬ ಇರುವಾಗ ನಾನೇಕ ಭಯ ಬೀಳಬೇಕು? ಅವನ ನಾಮಸ್ಮರಣೆ ಮಾಡುವ ನಮಗೆ ಯಮ ಭಯ ಇಲ್ಲ. ಯಾಕಂದರೆ ಸರ್ವಕಾಲದಲ್ಲಿಯೂ ಕೂಡ ಯಮನಿಂದ ಭಯರಹಿತವಾಗಿ ಜೀವನವನ್ನು ಮಾಡಿದವರು ಯಾರು? ಪ್ರಹ್ಲಾದರಾಜರು. ಹಿರಣ್ಯಕಶಿಪು ಪ್ರಾಣಿಗಳಿಂದ ಆನೆ ಮತ್ತು ಹಾವು ಮತ್ತು ಜಡ ಏನು ವಿಷ, ಬೆಟ್ಟ, ಸಮುದ್ರ ಎಲ್ಲದಲ್ಲಿಯೂ ಕೂಡ ತನ್ನ ಮಗನನ್ನು ಸಾಯಿಸಬೇಕು ಅಂತೇಳಿ ಮಹಾ ಪ್ರಯತ್ನವನ್ನೇ ಮಾಡಿದ. ಆದರೆ ಯಮ ಭಯ ಇಲ್ಲದೆ ಮತ್ತು ಮನೆಗೆ ಹಿಂತಿರುಗಿ ಬಂದ ಪ್ರಹ್ಲಾದರಾಜರು. ಅಗ್ನಿಯಲ್ಲಿಯೂ ಎತ್ತಿ ಹಾಕಿದ. ಈ ರೀತಿಯಲ್ಲಿ ಚರ ಅಚರ ಎರಡು ವಸ್ತುಗಳಿಂದಲೂ ಕೂಡ ಯಮ ಭಯ ಪ್ರಹ್ಲಾದರಾಜರಿಗೆ ಬಂದಿಲ್ಲ. ಆ ಒಂದು ಅನುಸಂಧಾನ ನಮ್ಮಲ್ಲಿ ಇದ್ದರೆ ಆ ಪ್ರಹ್ಲಾದರಾಜರೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತ ಪ್ರಹ್ಲಾದರಾಜರನ್ನೇ ನಾನು ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಯಕಾರದಿಂದ. ಹಾಗಂತೇಳಿ ಅನುಸಂಧಾನ ಮಾಡಿಕೊಂಡರೆ ಇದು ಯಕಾರ ಖಂಡಿತವಾಗಿ ಕೂಡ ಯಮನ ಬಾಧೆಯನ್ನು ನಾಶ ಮಾಡುತ್ತೆ. ಅದು ನಿವಾರಣೆ ಮಾಡುತ್ತೆ. ನಾಶ ಮಾಡೋದಲ್ಲ, ನಿವಾರಣೆ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ವಾರ್ಯತೆ ನಿವಾರ್ಯತೆ ಮಾತ್ರ ಸಂಶಯ, ಭಯ ಇದು ಇಲ್ಲ. ಮತ್ತು ನಾರಾಯಣ ಅಸ್ತ್ರಕ್ಕೆ ಎಲ್ಲವೂ ಕೂಡ ನಾಶ ಮಾಡುವ ರೀತಿಯಲ್ಲಿ ನಾರಾಯಣ ಅಸ್ತ್ರ ಬರ್ತಾ ಇದೆ. ನಾರಾಯಣ ಅಸ್ತ್ರ ಬಿಟ್ಟರೆ ಪ್ರಳಯ ತನಕ ಅದು ಮುಗಿಯುತ್ತೆ. ಅದಕ್ಕೆ ಈ ನಾರಾಯಣ ಅಸ್ತ್ರ ಯಾರೋ ಬಿಟ್ಟಿದ್ದು ಅಶ್ವತ್ಥಾಮ ಅಲ್ವಾ? ಅಶ್ವತ್ಥಾಮ ಬಿಟ್ಟಿರುವ ನಾರಾಯಣ ಅಸ್ತ್ರವನ್ನು ಉಪಶಮನ ಮಾಡಿಕೊಳ್ಳುವುದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನ, ನಾರಾಯಣ ಏನು ಒಂದು ಅಸ್ತ್ರ ಇದೆಯೋ ಅದಕ್ಕೆ ಶರಣಾಗತಿಯಾಗಿ ನಿಮ್ಮ ಜೀವವನ್ನು ಕಾಪಾಡಿಕೊಳ್ಬಹುದು. ನಿಮ್ಮ ಜೀವವನ್ನು ಅದು ತೆಗೆಯುತ್ತೆ. ನಿಮ್ಮನ್ನ ಜೀವ ತೆಗೆದು ಯಮಪಟ್ಟಣಕ್ಕೆ ಕರೆದುಕೊಂಡು ಹೋಗುತ್ತೆ. ಅದು ನನ್ನ ಅಸ್ತ್ರವಾಗಿದೆ. ನನಗೆ ಶರಣಾಗತಿ ಯಾರು ಹೊಂದುತ್ತಾರೋ ಅದು ನಾನು ಶಾಂತಿಯನ್ನು ಮಾಡಿಕೊಳ್ತೀನಿ, ಅದನ್ನು ಹಿಂತಿರುಗಿ ಪಡಿತೀನಿ ಹಾಗಂತ ಹೇಳುವಾಗ ಅದಕ್ಕೆ ಎಲ್ಲರೂ ಕೂಡ ಕಲಿಯಾದಿ ದೈತ್ಯರಿದುಕೊಂಡು ಪಂಚಪಾಂಡವರು ಮತ್ತು ಎಲ್ಲ ಪ್ರಾಣಿಗಳು ಕೂಡ ಮತ್ತು ಎಲ್ಲ ವೀರ ಶೂರರು ಎಲ್ಲರೂ ಕೂಡ ದೇವತಾ ಪುರುಷರಾದರೂ ದೇವತಾ ಅವತಾರ ಪುರುಷರಾದರೂ ಯಮಭಯದಿಂದ ಆ ಸಮಯಕ್ಕೆ ನಾರಾಯಣ ಅಸ್ತ್ರವನ್ನು ಸಮನಗೊಳ್ಳುವುದಕ್ಕಾಗಿ ನಾರಾಯಣ ಅಂತೇಳಿ ಬೇಡಿಕೊಂಡು ನಮಸ್ಕಾರ ಮಾಡಿ ಶರಣಾಗತಿ ಆಗ್ತಾರೆ. ಆವಾಗ ಶಾಂತಿ ಆಗತ್ತೆ. ಆದರೆ ಒಬ್ಬ ಮಾತ್ರ ಅದಕ್ಕೆ ಶರಣಾಗತಿ ಹೊಂದೋದಿಲ್ಲ ಅಂಥೇಳಿ ಆ ನಾರಾಯಣ ಅಸ್ತ್ರಕ್ಕೆ
ತನ್ನ ಎದೆಯನ್ನು ಕೊಟ್ಟು ನಿಲ್ಲುವಾಗ ಎಲ್ಲರೂ ಶರಣಾಗತಿ ಆಗ್ತಾ ಇದ್ದಾರೆ, ನೀನು ಯಾಕೆ ಶರಣಾಗತಿ ಆಗೋದಿಲ್ಲ ಹಾಗಂತೇಳಿ ಎಲ್ಲ ಕೇಳ್ತಾ ಇದ್ದಾರೆ. ಪರಮಾತ್ಮನ ಕೇಳ್ತಾನ, ನನ್ನ ಜೀವ ಉಳಿಸ್ಕೊಳ್ಳಬೇಕು ಅಂತ ಒಂದು ಇಚ್ಛೆಯಿಂದ ನಾನು ನಾರಾಯಣ ಅಸ್ತ್ರಕ್ಕೆ ತಳಬಾಗೋದಿಲ್ಲ. ನಾರಾಯಣಕ್ಕೆ ಆ ಅಸ್ತ್ರಕ್ಕೂ ತಳಬಾಗುತ್ತೀನಿ, ಅದು ಉತ್ತಮವಾದ ಅಸ್ತ್ರ. ಆದರೆ ನನ್ನ ಒಂದು ಯಮ ಬಾಧೆಯಿಂದ ಅಥವಾ ನನಗೆ ಒಂದು ಮರಣ ಸಂಭವ ಆಗ್ತಾ ಇದೆ, ಅದಕ್ಕಾಗಿ ನಾನು ಶರಣಾಗತಿ ಹೊಂದಿರೆ ನಾನು ಭಯಭೀತನ. ನನ್ನ ಭೀಮ ಅಂತೇಳಿ ನನ್ನ ಹೆಸರು. ಯಾವುದಕ್ಕೂ ಬಿ ಅಂದರೆ ಭಯ, ನ ಭೀಮಾ ಮಾ ಅಂದರೆ ಇಲ್ಲ, ಭಯ ಇಲ್ಲದವನು ಆಗಿರೋದ್ರಿಂದ ನನ್ನ ಜೀವ ರಕ್ಷಣೆಗಾಗಿ ನಾನು ಶರಣಾಗತಿ ಹೊಂದಲಾರೆ. ಅಂದರೆ ಯಮಬಾಧೆ ಏನಿದೆಯೋ ಅದನ್ನು ಎದುರಿಸಿ ನಿಲ್ಲುವವರು. ಯಮಬಾಧೆ ಅವರಿಗಿಲ್ಲವೇ ಇಲ್ಲ, ಯಾಕಂದರೆ ಜೀವೋತ್ತಮರು. ಆ ಜೀವೋತ್ತಮರೇ ಯಮಪಟ್ಟಣಕ್ಕೆ ಹೋದರೆ ಹೋಯ್ತು. ನಾವು ಅಲ್ಲಿ ಯುದ್ಧದಲ್ಲಿ ಮಾತ್ರವೇ ಇಲ್ಲ, ಇಡೀ ಕ್ರಿಮಿಕೀಟನಿಂದ ಬ್ರಹ್ಮ ಪರ್ಯಂತ ಎಲ್ಲ ನಾಶ ಹೊಂದುತ್ತಾರೆ, ಮರಣ ಹೊಂದಬೇಕಾಗತ್ತೆ. ಯಾಕಂದರೆ ಎಲ್ಲರಲ್ಲಿ ಇರುವ ಪ್ರಾಣದೇವರು ಅದನ್ನು ತೋರಿಸ್ಕೊಟ್ರು ಜೀವೋತ್ತಮರು. ಮತ್ತು ಭಗವಂತನ ಅಸ್ತ್ರದಲ್ಲಿ ಅವರಿಗೆ ನಮಸ್ಕಾರ ಪೂರ್ವಕವಾಗಿ ಅದನ್ನು ಒಂದು ಮದಿಸ್ಬೇಕು ಅಂಥೇಳಿ ಒಳಗಡೆ ಇದೆ. ಆದರೆ ಯಾವಾಗ ನೀವು ಯಮಪಟ್ಟಣಕ್ಕೆ ಹೋಗೋದನ್ನು ತಡಿಬೇಕಾದ್ರೆ ನಮಸ್ಕಾರ ಮಾಡಿರಿ ಅಂತ ಹೇಳಿದೋ ಆವಾಗ ಯಮಪಟ್ಟಣಕ್ಕೆಲ್ಲ ನಾವು ಹೋಗೋಕ್ಕಾಗೋದಿಲ್ಲ, ನನ್ನ ಜೀವ ನನಗೆ ದೊಡ್ಡದಲ್ಲ ಹಾಗಂತೇಳಿ ಯಮ ಭಯ ಇಲ್ಲದೆ ಇದ್ದವರು ಯಾರು? ಜೀವೋತ್ತಮರು. ಅಲ್ಲಿ ಪ್ರಹ್ಲಾದರು ಆಯಿತು, ಇಲ್ಲಿ ಯಮಧರ್ಮರಾಜರೂ ಆಯಿತು. ಆ ರೀತಿಯಲ್ಲಿ ನಿಯಮನ ಮಾಡುವವನು ಯಮ ಭಗವಂತ. ಯಮನಿಗೂ ಯಮನಾಗಿರುವವನು ರುದ್ರದೇವರು, ಪ್ರಳಯಕಾರಕರು. ಆ ಪ್ರಳಯಕಾರನಿಗೂ ಪ್ರಳಯಕಾರಕ, ಅವನನ್ನು ನುಂಗುವವನು ನಿಯಮನ ಮಾಡುವವನು ಕಾಲನಿಯಾಮಕ, ಶಿವನನ್ನು ಕಾಲನಿಯಾಮನ ಮಾಡಿ ಪ್ರಳಯಕಾಲದಲ್ಲಿ ನುಂಗುವವನು ಭಗವಂತ. ಈ ರೀತಿಯಲ್ಲಿ ಹರಿವಾಯು ಗುರುಗಳ ನಿಯಮನ ಮಾಡುವುದರಿಂದ ಯಕಾರವನ್ನು ನಾವು ಚಿಂತನೆ ಮಾಡುವಾಗ ಇದನ್ನು ನಾವು ಇಷ್ಟೆಲ್ಲ ಒಂದು ಅನುಸಂಧಾನ ನಮ್ಮಲ್ಲಿ ಬಂದರೆ, ನಮ್ಮ ಚಿಂತನೆಗೆ ಬಂದಿರೆ, ನಾವು ಕೇಳಿದ್ದು ಓದಿದ್ದು ಪ್ರವಚನ ಕೇಳಿದ್ದರಿಂದ ನಮಗೆ ಯಕಾರದಿಂದ ಯಮಬಾಧೆ ಇಲ್ಲ. ಯಾಕಂದರೆ ಯಮಬಾಧೆ ಇಲ್ಲದೆ ಇರುವ ಹರಿವಾಯು ಗುರುಗಳನ್ನು ನಾನು ಜಪ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ನನಗೆ ಉಳಿತಾ ಇರೋದು ರಾಯರು ಹರಿವಾಯು ಗುರುಗಳೇ. ಇದನ್ನು ನನಗೆ ವಿಶೇಷವಾಗಿ ನಾನು ದೊಡ್ಡದಾಗಿ ಕೇಳಿಲ್ಲ. ಇದು ನನಗೆ ಚಿಂತನೆ, ರಾತ್ರಿ ಸಮಯಕ್ಕೆ ಚಿಂತನೆ ಬರ್ತಾ ಇರುವ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ನನಗೂ ಆನಂದ ಆಗ್ತಾಯಿದೆ. ಕೈಯಲ್ಲಿ ಮೊಬೈಲ್ ಬಿಟ್ಟು ಬೇರೆ ಯಾವ ಪುಸ್ತಕವೂ ಇಲ್ಲ. ನನ್ನ ಚಿಂತನೆಯಲ್ಲಿ ಹರಿವಾಯು ಗುರುಗಳು ಏನು ನುಡಿಸ್ತಾ ಇದ್ದಾರೋ ಭಕ್ತಿಯಿಂದ ಹೇಳ್ತಾ ಇದ್ದೀನಿ. ನನಗೂ ಸುಖ ಆಗ್ತಾಯಿದೆ. ಈ ರೀತಿಯಲ್ಲಿ ಅಕ್ಷರಗಳನ್ನು ನಾವು ಬೇರೆ ಬೇರೆ ಕಡೆ ಓದಿರೋದು ಕೇಳಿರೋದನ್ನು ಅನುಸಂಧಾನ ಮಾಡಿಕೊಂಡು ನಾವು ಇನ್ನೂ ಏನೇನು ಇದೆಯೋ ಅದನ್ನು ನಿಮಗೇನೇನು ಗೊತ್ತಾಗುತ್ತೋ, ತಿಳಿದಿದೆಯೋ, ಜ್ಞಾನವನ್ನು ಪಡೆದಿದ್ದಿರೋ ಯಕಾರಕ್ಕೆ ಅದನ್ನೆಲ್ಲ ಅನ್ವಯ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ಅನುಸಂಧಾನಪೂರ್ವಕವಾದ ಜ್ಞಾನಪೂರ್ವಕವಾದ ಅನುಸಂಧಾನಪೂರ್ವಕವಾಗಿರುವುದರಿಂದ ಈ ಯಕಾರನ್ನು ಚಿಂತನೆ ಮಾಡಿದರೆ ಯಮಬಾಧೆ ಇಲ್ಲ 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 ಅಂತೇಳಿ ಅದು ನಿವಾರಣೆ ಆಗುತ್ತೆ. ಯಮಬಾಧೆಯಿಂದ ನಿವಾರಣೆ ಆಗುತ್ತೆ ಅಂತೇಳಿ ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ನಕಾರೇಣ ನರೇಂದ್ರಾಣಾಂ ಪದಮಾಪ್ನೋತಿ ಮಾನವ. ನಕಾರದ ಉಚ್ಚಾರದಿಂದ ಭಕ್ತನು ರಾಜ ಪದವಿಯನ್ನು, ಅಂದರೆ ಉನ್ನತ ಪದವಿ ಅಧಿಕಾರ ಸ್ಥಾನವನ್ನು ಹೊಂದುತ್ತಾನೆ ಅಂತ ತಗೊಳ್ಬೇಕು. ರಾಜ ಪದವಿ ಅಂತ ಇಲ್ಲಿದೆ. ನರೇಂದ್ರ ಪದವಿ ಅಂದರೆ ರಾಜ ಪದವಿ, ಇಂದ್ರ ಪದವಿ. ಅದೇನಪ್ಪ, ಎಷ್ಟೋ ಜನ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾರೆ. ಅಷ್ಟು ಜನಕ್ಕೂ ರಾಜ ಪದವಿ ಬಂದರೆ ಎಲ್ಲಿದೆ ಸ್ಟೇಟು? ಇಂಡಿಯಾಲಿರೋದು ಎಷ್ಟು ಸ್ಟೇಟುಗಳು, ಅಥವಾ ಈ ಭೂಲೋಕದಲ್ಲಿರೋದು ಎಷ್ಟು? ಅಷ್ಟು ಜನಕ್ಕೂ ಒಂದು ಇಂದ್ರ ಪದವಿ, ಅದು ರಾಜ ಪದವಿ ಕೊಟ್ಟರೆ ಏನು ಗತಿ ಆಗುತ್ತೆ? ಎಲ್ಲಿ ಜಾಗ ಇದೆ? ಮತ್ತು ಎಲ್ಲರೂ ರಾಜರಾದರೆ ಹೇಗೆ? ಹಾಗಂತೇಳಿ ನಮಗೆ ಸಂಶಯ ಬರ್ತಾಯಿದೆ. ರಾಜ ಪದವಿ ಅಂದರೆ ಏನರ್ಥ? ಇಂದ್ರ ಪದವಿ ಅಂದರೆ ಏನರ್ಥ? ಇಂದ್ರಾಭಿಮಾನಿ ದೇವತೆಗಳ ಒಡೆಯನು ಸ್ವಾಮಿ ಇಂದ್ರದೇವರು. ಅವನಿಗೆ ಶತಕೃತು ಅಂತ ಹೆಸರು. 100 ಕೃತ್ ಮಾಡಿದವ, 100 ಮಾಡಿದವನಂದರೆ 100 ಅಶ್ವಮೇಧ ಯಾಗವನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದವನು. ಈ ಯಜ್ಞ ನಾವು ಮಾಡ್ತಾ ಇರೋದು ಕೂಡ ಯಜ್ಞವೇ, ಜಪಯಜ್ಞ ಅಂತ ಹೆಸರು ಇದಕ್ಕೆ. ರಾಘವೇಂದ್ರಾಯ ನಮಃ.
ಈ ಅಷ್ಟಾಕ್ಷರವನ್ನು ಮಾಡ್ತಾಯಿದ್ದಾರೆ. ಈ ಜಪ ಯಜ್ಞದಿಂದ ಮುಂದೆ ಹೇಳ್ತಾರೆ ಇದೇ ಮಂತ್ರದಲ್ಲಿ ನೂರಾವೃತ್ತಿ ಶತಾವೃತ್ತಿ ಅಂತೇಳಿ ಪದ ಬಂತಲ್ವ, ನಾವು ಕೇಳಿದ್ವಲ್ವ. ನೂರಾವೃತ್ತಿಯನ್ನು ಪ್ಲಸ್ ಒಂದು 8 ಹಾಕೊಂಡ್ರೆ ಕೂಡ 108 100 ಮಿನಿಮಮ್ ಮಾಡಬೇಕು. 1000 10,000 ಈ ಥರ ಹೋಗ್ತಾ ಇರುತ್ತೆ. ಈ ರೀತಿಯಲ್ಲಿ ಈ ಜಪ ಯಜ್ಞವನ್ನು ಮಾಡಿ ಕೂಡ ನಾವು ಇಂದ್ರ ಪದವಿಯನ್ನು ಪಡಿಬೋದು. ಇಂದ್ರ ಪದವಿ ಯಾರೋ ಅವರಿಗೆ, ಇವಾಗ ಇಂದ್ರ, ದೇವೇಂದ್ರ, ಶಚಿಪತಿ, ಮುಂದೆ ಬರುವ ಕಲ್ಪಕ್ಕೆ ವಾಮನರೂಪಿ ಭಗವಂತ ಆಶೀರ್ವಾದ ಮಾಡಿರುವ ಯಾರವರು, ಅವರು ಬರ್ತಾರೆ. ಪ್ರಹ್ಲಾದರ ಅದರ ಮಗ ಬಲಿ ಚಕ್ರವರ್ತಿ. ನೋಡಿ ಟಕ್ಕನ್ನು ಮರೆತೋಗುತ್ತೆ, ರಾತ್ರಿ ಸಮಯ ನಿದ್ದೆ ಬರ್ತಾಯಿದೆ. ಬಲಿ ಚಕ್ರವರ್ತಿ ಮುಂದಿನ ಇಂದ್ರ ಪದವಿ ಬರ್ತಾನೆ. ಮತ್ತು ನಾವು ಇಂದ್ರ ಪದವಿ ಪಡಿತೀನಿ ಏನರ್ಥ? ನಮ್ಮ ಇಂದ್ರಿಯಗಳಿಗೆ ಸ್ವಾಮಿತ್ವವನ್ನು ನಾವು ಆಗಬೇಕು. ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, ಮನಸ್ಸು 11 ಇಂದ್ರಿಯಗಳು ಕೂಡ ನಮ್ಮ ವಶದಲ್ಲಿ ಆದರೆ, ಆ ಇಂದ್ರಿಯಗಳು ನಮ್ಮ ಮಾತನ್ನು ಕೇಳುವುದಾದರೆ ನಾವೇ ಇಂದ್ರರು. ಅದಕ್ಕೆ ಮೊಟ್ಟ ಮೊದಲಿಗೆ ನಮಗೆ ಬೇಕಾಗಿದ್ದು ಇಂದ್ರಿಯ ನಿಗ್ರಹಣ. ಇಂದ್ರಿಯ ನಿಗ್ರಹಣ ಮಾಡಿಕೊಂಡು ನಾವು ಜಪ ಮಾಡುವಾಗಲೇ ಜಪಸಿದ್ಧಿಯಾಗತ್ತೆ. ಜಪ ಮಾಡ್ತಾ ಇರುವಾಗ ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋದರೆ, ನಮ್ಮ ಕೈ ಎಲ್ಲೆಲ್ಲೋ ಹೋದರೆ, ನಮ್ಮ ಕಾಲು ಎಲ್ಲೆಲ್ಲೋ ಹೋದರೆ ಸಿದ್ಧಿಯಾಗೋದಿಲ್ಲ. ಅದಕ್ಕೆ ಮೊದಲು ಸಿದ್ಧಿ ಆಗಬೇಕಾದ್ರೆ ನಮ್ಮ ಇಂದ್ರಿಯಗಳು ನಾವು ಸ್ವಾಮಿತ್ವ. ಈ ನಕಾರವನ್ನು ಹೇಳುವಾಗ ನಮ್ಮ ಇಂದ್ರಿಯಗಳಿಗೆ ನಾವು ರಾಜನಾಗ್ತೀವಿ. ಈ ಕಲಿಕಾಲದಲ್ಲಿಯೂ ಗಂಡನನ್ನು ಬಾರ ಹೋಗ ಅಂತ ಕರೆಯೋದು, ಸುರೇಶ ರಮೇಶ ಬಾರ ಇರಲಿ ಅಂತ ಅನ್ನೋದು, ಹೆಸರಿಟ್ಟು ಕರೆಯೋದು. ಈ ಹೆಸರಿಟ್ಟು ಕರೆಯೋದ್ರಿಂದ ಏನಾಗತ್ತಂತ ಹೇಳಿದರೆ ಆ ಗಂಡನಿಗೆ ಆಯುಷ್ ಕಡಿಮೆ ಆಗತ್ತೆ, ಮತ್ತು ಆ ಹೆಂಡತಿ ಕೂಡ ಬೇಗನೆ ವಿಧವೆ ಆಗ್ತಾಳೆ ಇತ್ಯಾದಿಗಳಿದೆ. ಅದು ಅಂತರ್ಯಾಮಿ ಭಗವಂತನ ನಾಮ ಅಂತ ಹೇಳಿ ಅವರೇನೋ ಅನುಸಂಧಾನ ಹೇಳಿದ್ರೂ ಕೂಡ ಗಂಡನನ್ನು ಹೆಸರಿಟ್ಟು ಕರಿಬಾರ್ದು. ನಾವು ಮುಂಚೆ ಹೇಳಿದಂತೆ ಗುರುಗಳನ್ನ ಹೆಸರಿಟ್ಟು ಕರಿಬಾರ್ದು ಅಂತಿದೆ. ಗಂಡನನ್ನು ಹೆಸರಿಟ್ಟು ಕರೆಯೋದು, ಗಂಡನಿಗೆ ಮರ್ಯಾದೆ ಕೊಡೋದಿಲ್ಲ, ಅಥವಾ ಅಪ್ಪ ಅಮ್ಮನಿಗೆ ಮಕ್ಕಳು ಮರ್ಯಾದೆ ಕೊಡೋದಿಲ್ಲ, ಅಥವಾ ಅಪ್ಪ ಅಮ್ಮ ಮಕ್ಕಳಿಗೆ ನೋಡ್ಕೊಳ್ಳೋಕ್ಕೆ ಬೇರೆಯವ್ರನ್ನ ಬಿಟ್ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ. ಆವಾಗ ಮಕ್ಕಳು ಕೂಡ ತಾಯಿ ತಂದೆ ಪ್ರೀತಿಯಿಂದ ವಂಚಿತರಾಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ರಾಘವೇಂದ್ರ ಅಂತ ಹೇಳುವಾಗ ಏನಾಗತ್ತೆ, ಅವರವರ ಸ್ಥಾನಮಾನದಲ್ಲಿ ಅವರು ಇದ್ದುಕೊಂಡು ಹೆಂಡತಿ ಮತ್ತು ಅಪ್ಪ ಅಮ್ಮ ಎಲ್ಲರೂ ಕೂಡ ಆ ಮಗನಿಗೆ ಮರ್ಯಾದೆಯನ್ನು ಸ್ವಾಮಿತ್ವವನ್ನು ಕೊಡ್ತಾರೆ, ಅಥವಾ ಮಕ್ಕಳು ತಾಯಿ ತಂದೆಗೆ ಸ್ವಾಮಿತ್ವವನ್ನು ಕೊಡ್ತಾರೆ, ತಂದೆಗೆ ತಾಯಿಗೆ. ಆ ರೀತಿಯಲ್ಲಿ ಇರೋದ್ರಿಂದ ಅವರವ್ರ ಸ್ಥಾನಮಾನ ಗಟ್ಟಿಯಾಗತ್ತೆ. ಮತ್ತು ಅದೇ ಇಂದ್ರ ಪದವಿಗಿಂತ ದೊಡ್ಡದು ನಮ್ಮ ಲೌಕಿಕದಲ್ಲಿ ನಮ್ಮ ಮನೆಯಲ್ಲೇ ನಮಗೆ ಮರ್ಯಾದೆ ಇದ್ದರೆ ಹೇಗೆ, ಅದನ್ನು ನಕಾರೇಣ ರಾಘವೇಂದ್ರಾಯ್ ನಮಃ ಅಂತ ಬರ್ತದೆ ಅದನ್ನು ಹೇಳುವಾಗ ಪದವಾಪ್ನೋತಿ, ಈ ಪದವಿ ಸಿಗ್ತಾ ಇದೆ ಇಂದ್ರ ಪದವಿ. ನಮ್ಮ ಇಂದ್ರಿಯಗಳಿಗೆ ಸ್ವಾಮಿ, ನಮ್ಮ ಮನೆಯಲ್ಲೂ ನಾವು ಸ್ವಾಮಿ ಆಗ್ತೀವಿ. ಹೊರಗಡೆ ಇವತ್ತು ಎಷ್ಟೋ ಜನ ಕೆಲಸ ಸಿಕ್ಕೋದಿಲ್ಲ, ಓದಿದ್ದಾರೆ, ಓದಿದ್ದು ಒಂದು, ಕೆಲಸ ಮಾಡೋದು ಒಂದು, ಸಂಬಳ ಕಡಿಮೆ. ಅವರು ಕೂಡ ರಾಘವೇಂದ್ರಾಯ ನಮಃ ಅಂತ ಹೇಳುವಾಗ ಉಚ್ಚಾರಣದಿಂದ ಅವರಿಗೆ ತಕ್ಕ ಒಂದು ಪೋಸ್ಟು ಪದವಿ ಸಿಗ್ತಾ ಇದೆ. ಇಂದ್ರ ಅಂದರೆ ಸ್ವಾಮಿತ್ವ. ಬಾಸು, ಒಂದು ಫ್ಯಾಕ್ಟ್ರಿಗೋ, ಒಂದು ಆಫೀಸಿಗೋ, ಒಂದು ಮಠಕ್ಕೋ ಒಂದು ಬಾಸ್ ಇದ್ದರೇ ಒಂದು ವ್ಯಾಲ್ಯೂ. ಆ ಬಾಸಿಗೆ ಎಲ್ಲರೂ ಕೂಡ ತಳಬಾಗ್ತಾರೆ, ಅವ್ರ ಮಾತನ್ನು ಕೇಳ್ತಾರೆ. ಆ ಬಾಸ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಏನಿದೆಯೋ ಅದನ್ನು ಪಡೆಯೋಕ್ಕೆ ಈ ಅಷ್ಟಾಕ್ಷರ ಜಪ ನಾಮ ಉಪಯೋಗ ಆಗುತ್ತೆ ಅಂತೇಳಿ ನಾವು ಚಿಂತನೆ ಮಾಡ್ಬೋದು. ಮತ್ತು ಕೆಲಸದಲ್ಲಿ ಪ್ರಮೋಷನ್, ಕೆಳಗಿನ ಮಟ್ಟದಲ್ಲಿರೋದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋಗ್ತಾ ಅವನಿಗೆ ಸಂಬಳ ಜಾಸ್ತಿ ಆಗುತ್ತೆ, ಸ್ವಲ್ಪ ಸಂತೋಷ ಆಗುತ್ತೆ, ಖರ್ಚು ವೆಚ್ಚಗಳು ಸ್ವಲ್ಪ ಧಾರಾಳವಾಗಿ ಮಾಡಿಕೊಳ್ಬೋದು, ಹೆಚ್ಚು ಪಗಾರ ಸಂಬಳ ಬಂದರೆ ಸ್ಯಾಲ್ರಿ. ಈ ರೀತಿಯಲ್ಲಿ ಸ್ವಾಮಿತ್ವವನ್ನು ಕೊಡುವ ಒಂದು ಅಕ್ಷರ ನಕಾರ. ನ ಅಂಥೇಳಿ ನಾವು ಹೇಳುವಾಗ ನಾರಾಯಣ, ನಾರಾಯಣ ಹಾಗಂತೇಳೋದ್ರಿಂದ ನಾರಾಯಣ ಸರ್ವರಿಗೂ ಸ್ವಾಮಿ,
ಭಗವಂತ ನಾರಾಯಣ. ಅದನ್ನು ಸ್ವಾಮಿತ್ವನ ರೀತಿಯಲ್ಲಿ ಇರೋದು ಭಗವಂತನೇ. ಮತ್ತು ಎಷ್ಟೋ ಶಿಷ್ಯರಿಗೆ ಸ್ವಾಮಿತ್ವ ಪಡೆದವರು ರಾಯರು. ಇಂದ್ರಾದಿ ದೇವತೆಗಳಿಗೂ ಕೂಡ ಯಾರಿಗೆ ಸ್ವಾಮಿ? ಅವರಿಗೆ ಸ್ವಾಮಿ ಯಾರು? ವಾಯುದೇವರು, ಜೀವೋತ್ತಮರು. ಅದಕ್ಕೆ ಕ್ರಿಮಿಕೀಟದಿಂದ ಬ್ರಹ್ಮ ವಾಯು ಇಬ್ಬರೂ ಕೂಡ ಕ್ರಿಮಿಕೀಟದಿಂದ ಸರ್ವ ಜೀವರಾಶಿಗಳಿಗೂ ಸ್ವಾಮಿ ವಾಯುದೇವರು. ಪರಮುಖ್ಯ ಸ್ವಾಮಿ ಆ ವಾಯುದೇವರಿಗೂ ಬ್ರಹ್ಮದೇವರಿಗೂ ಸ್ವಾಮಿ ತಂದೆಯಾದಂಥ ಭಗವಂತ. ಈ ರೀತಿಯಲ್ಲಿ ಸ್ವಾಮಿತ್ವ ಹರಿವಾಯು ಗುರುಗಳಲ್ಲಿ ಇರೋದನ್ನು ಅನುಸಂಧಾನ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ಜ್ಞಾನವನ್ನು ಪಡೆದರೆ ಈ ನಕಾರದಿಂದ ನಮಗೂ ಕೂಡ ಸ್ವಾಮಿತ್ವ ಬರುತ್ತೆ. ಹಾಗಂತ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಅದೇಗ ಸ್ವಾಮಿತ್ವ ಬರುತ್ತೆ ಅಂತೇಳಿ ಒಂದು ಜಗಳ ಗಂಟೆ ಆಗಬಾರ್ದು. ಅದು ಅನುಸಂಧಾನ ಅತ್ಯಂತ ಮುಖ್ಯವಾದ ಇರುವ ವಿಷಯ ಅಂತ ಹೇಳ್ತಾ ಇದ್ದಾರೆ. ಮಾವರ್ತನೆ ಮಕಾರೇಣೈವ ಮಾಹೇಂದ್ರಂ ಐಶ್ವರ್ಯಂ ಯಾತಿ ಮಕಾರೇಣೈವ ಮಾಹೇಂದ್ರಂ ಐಶ್ವರ್ಯಂ ಯಾತಿ ಮಾನವ. ಅಂದರೆ ಮಕಾರೋಚ್ಚಾರಣದಿಂದ ಇಂದ್ರನ ಐಶ್ವರ್ಯವು ಪಡೆಯುವನು. ಇಂದ್ರನ ಐಶ್ವರ್ಯ ಮುಂಚೆ ಹೇಳಿದ್ವಲ್ಲ, ಮಾ ಅಂದರೆ ಜ್ಞಾನದಿಂದವೇ ಇಂದ್ರ ಪದವಿಯನ್ನು ಹೊಂದಿದ್ದಾನ. ಮಾ ಅಂದರೆ ಲಕ್ಷ್ಮಿ, ಮಹಾಲಕ್ಷ್ಮಿ, ಅದನ್ನು ಕೂಡ ಅವಳ ಐಶ್ವರ್ಯ, ಜ್ಞಾನಕ್ಕೆ ಐಶ್ವರ್ಯ ಹೊಡತಿ ಅವಳು. ಮತ್ತು ಮಾ ಅಂದರೆ ಪರಮಾತ್ಮ. ಆ ಉ ಮ ಅಂದರೆ ಆ ಅಂದರೆ ಅಧಿಕ, ಉ ಅಂದರೆ ಉಚ್ಚ, ಮಾ ಅಂದರೆ ಜ್ಞಾನ. ಅಂಥ ಒಂದು ಜ್ಞಾನದ ಐಶ್ವರ್ಯ ಒಡೆಯರು ಯಾರು? ಸ್ವಾಮಿ ಶ್ರೀಮನ್ ಹರಿ ನಾರಾಯಣ ಲಕ್ಷ್ಮೀಪತಿ. ಆ ರೀತಿಯಲ್ಲಿ ಮತ್ತು ಸೃಷ್ಟಿಯಾದಿ ಕರ್ಮಕ್ಕೆ ಐಶ್ವರ್ಯ ಬೇಕು. ಅದನ್ನು ಪಡೆದವರು ಹರಿವಾಯುಗಳು. ಹರಿವಾಯು ಮತ್ತು ಪರಮೈಶ್ವರ್ಯ ಭಗವಂತ, ಐಶ್ವರ್ಯವಂತ ವಾಯುದೇವರು, ಸ್ವಲ್ಪ ಐಶ್ವರ್ಯವಂತ ಇಂದ್ರದೇವರು. ಅದೇ ರೀತಿಯಲ್ಲಿ ಕೂಡ ಜ್ಞಾನದ ಐಶ್ವರ್ಯ ತುಂಬಿ ಇರುವವರು ನಮ್ಮ ಗುರು ಸಾರ್ವಭೌಮರು. ಆ ಜ್ಞಾನದಿಂದವೇ ಅವರು 48 ಗ್ರಂಥಗಳಿಗೂ ಅಧಿಕವಾದ ಗ್ರಂಥಗಳನ್ನ ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಅಂಥ ಜ್ಞಾನವಂತರು ನಮ್ಮ ಗುರುಗಳು, ಮಂತ್ರಾಲಯ ಪ್ರಭುಗಳು. ಈ ರೀತಿಯಲ್ಲಿ ಅನುಸಂಧಾನಪೂರ್ವಕವಾಗಿ ಮಾಡಿಕೊಂಡ್ರೆ ಅವರ ಪ್ರತಿಬಿಂಬವಾಗಿರುವ ನಮಗೂ ಕೂಡ ನಮಗೆ ಜ್ಞಾನವನ್ನು ಕೊಡುವ ಮುಖಾಂತರವಾಗಿ ಐಶ್ವರ್ಯಕ್ಕೆ ಕಾರಣವಾಗುತ್ತೆ. ಯಾರಿಗೆ ಜ್ಞಾನ ತುಂಬಿದೆಯೋ ಅವನಿಗೆ ಭಯ ಇಲ್ಲ. ಯಾಕೆ ಭಯ ಇಲ್ಲ? ಕೆಲವರು ಏನೋ ಒಂದು ವಿಷಯದಲ್ಲಿ, ಇವಾಗ IT ಫೀಲ್ಡಲ್ಲಿ ಮುಖ್ಯವಾಗಿ ತುಂಬ ಜ್ಞಾನವನ್ನು ಹೊಂದಿದವರಿಗೆ ಹೆಚ್ಚು ಸಂಬಳ, ಅವರು ವಾಂಟೆಡ್ ಇದ್ದಾರೆ. ತುಂಬ ಹೆಚ್ಚು ಜ್ಞಾನ ಇರೋರಿಗೆ ತುಂಬ ಸಂಬಳ ಸಿಕ್ಕತ್ತೆ. ಅವರಿಗೆಲ್ಲ ಒಂದು ಸಲಕರಣೆಯು ಕೂಡ ಕಂಪನಿ ಓನರ್ ಮಾಡಿಕೊಡ್ತಾರೆ. ಯಾಕೆ? ಜ್ಞಾನ. ಮನೆಯಲ್ಲಿ ಒಂದು TV ರಿಪೇರ್ ಆಯಿತು, ಎಲೆಕ್ಟ್ರಾನಿಕ್ಸ್ ವಿಷಯ ಗೊತ್ತಿದ್ದರೆ ನಾವೇ ರಿಪೇರ್ ಮಾಡಿಕೊಳ್ಬೋದು. ಆ ರೀತಿಯಲ್ಲಿ ಪ್ರತಿಯೊಂದು ವಸ್ತುಗಳ ಜ್ಞಾನ ನಮಗಿದ್ದರೆ ಅದೇ ಐಶ್ವರ್ಯ, ದುಡ್ಡು ಸಂಪಾದನೆ ಮಾಡಿಕೊಳ್ಳೋಕ್ಕೆ ಕಾರಣವಾಗತ್ತೆ. ಅದೇ ಜ್ಞಾನ, ಜಡವಾದ ಜ್ಞಾನ, ಜಡವಾದ ಐಶ್ವರ್ಯಕ್ಕೂ ಶಾಸ್ತ್ರಜ್ಞಾನ ಒಂದು ಮೋಕ್ಷಕ್ಕೂ ಕಾರಣವಾಗತ್ತೆ. ಏನು? ಜ್ಞಾನೇನ ಪವಿತ್ರಂ ಹೇಳಿ ಇರೋದರಿಂದ ಜ್ಞಾನವೇ ಪವಿತ್ರವಾದದ್ದು. ನ ಬಂಧ ಅಯನಾಯ ವಿದ್ಯತೆ. ಜ್ಞಾನದಿಂದವೇ ಮೋಕ್ಷ. ಆ ಮೋಕ್ಷಕ್ಕೆ ಕಾರಣವಾದದ್ದು ಜ್ಞಾನ. ಜ್ಞಾನದಿಂದವೇ ಮೋಕ್ಷ ಇರೋದರಿಂದ ಇಂಥ ಅಂದರೆ ಜ್ಞಾನ. ಈ ಜ್ಞಾನದಿಂದವೇ ಮೋಕ್ಷದಲ್ಲಿ ಐಶ್ವರ್ಯ, ಇಹದಲ್ಲಿಯೂ ಪರದಲ್ಲಿಯೂ ಸುಖ, ಇಹದಲ್ಲಿಯೂ ಕೂಡ ಈ ಲೋಕದಲ್ಲಿಯೂ ಕೂಡ ಮತ್ತು ಪರಲೋಕದಲ್ಲಿಯೂ ಕೂಡ ಐಶ್ವರ್ಯವಂತನಾಗ ಕಾರಣ ಜ್ಞಾನ. ಅಂಥ ಜ್ಞಾನಕ್ಕೆ ಅಧಿಪತಿಯಾದ ಹರಿವಾಯು ಗುರುಗಳು ಇದ್ದಾರೆ ಅಂತೇಳಿ ಒಂದು ಅನುಸಂಧಾನ ಮಾಡಿಕೊಂಡರೆ ಮಹಾರೋಚ್ಚಾರಣದಿಂದ ಏನು ಮಹೇಂದ್ರಮೈಶ್ವರ್ಯಂ, ಇಂದ್ರನ ಐಶ್ವರ್ಯವನ್ನು, ಮಹಾ ದೊಡ್ಡದಾದ ಐಶ್ವರ್ಯವನ್ನು ಪಡೆಯುವನು. ಆ ರೀತಿಯಲ್ಲಿ ಕೂಡ ಇದರಲ್ಲಿ ಚಿಂತನೆ ಮಾಡಬೇಕು. ಈ ರೀತಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಏನು ಹೆಸರಿನ
ಮಹಾತ್ಮ್ಯವು ಹಿಂದೆಂದೂ ಕಾಣದಂಥ ಪರಮೈಶ್ವರ್ಯ ಭರಿತದಿಂದ ಒಳಗೊಂಡಿದೆ. ಗುರೋರ್ ನಾಮಾಚ ಮಹಾತ್ಮ್ಯಂ ಮತ್ತು ಅರ್ಪುದಂ ಅಪೂರ್ವಂ. ಮಹಾತ್ಮ್ಯಂ ಮತ್ತು ಹೇಳ್ತಾ ಇದ್ದಾರೆ ಅಪೂರ್ವಂ, ದೊರಕಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಮಂತ್ರ ಇದು. ನಾಮಧೇಯ ಪರಮಾದ್ಭುತಂ, ಅದ್ಭುತ ಅದು ಪರಮಾದ್ಭುತ, ದೊಡ್ಡ ಅದ್ಭುತವಾದದ್ದು. ಹಾಗಂತೇಳಿ ಈ ರೀತಿಯಲ್ಲಿ ಈ ಹೆಸರಿನ ಮಹಾತ್ಮ್ಯ ಕೂಡ ಯಾವ ಹಿಂದೆಂದೂ ಕೂಡ ಕಾಣದಂಥ ಪರಮಾಶ್ವರ್ಯ ಭರಿತವಾದದ್ದು. ಹಾಗಂತೇಳಿ ಇದನ್ನು ನಾವು ಚಿಂತನೆಯನ್ನು ಮಾಡಬೇಕು. ಮತ್ತು ತಸ್ಮಾನ್ ಕನ್ನಡಕ ಇಲ್ಲ, ತನ್ನಾಮಸ್ಮರಣದೇವ ಸರ್ವಾಭೀಷ್ಟಂ ಪ್ರಸಿದ್ಧ್ಯತಿ. ತಸ್ಮಾ ನಿತ್ಯಂ ಪಡೇದ್ಭಕ್ತ್ಯ ಗುರುಪಾದ ರಥಃ ಸದಾ. ತನ್ನಾಮನ್ ಸ್ಮರಣ ಏವ, ಅಷ್ಟಾಕ್ಷರ ಮಂತ್ರವನ್ನು ಸ್ಮರಣೆ ಮಾತ್ರದಿಂದಲೇ ಸರ್ವಾಭೀಷ್ಟಂ ಪ್ರಸಿದ್ಧ್ಯತಿ, ಸರ್ವ ಅಭೀಷ್ಟಗಳು ಕೂಡ ಲಭಿಸುವುದು. ಆದ್ದರಿಂದ ತಸ್ಮಾತ್, ಆ ಕಾರಣ ನಿತ್ಯಂ, ನಿತ್ಯದಲ್ಲಿಯೂ ಕೂಡ ಗುರುವರಿಯರ ಪಾದಕಮಲವನ್ನು, ಗುರುಪಾದ ರಥ, ಗುರುಪಾದದಲ್ಲಿ ರಥರಾಗಿ ಸದಾ ಕಾಲದಲ್ಲಿಯೂ ಕೂಡ ನಿತ್ಯದಲ್ಲಿಯೂ ಕೂಡ ನಾವು ಪಡೇದ್ ಭಕ್ತ್ಯ, ಭಕ್ತಿಪೂರ್ವಕವಾಗಿಯೂ ಗುರುಪಾದಾರವಿಂದದಲ್ಲಿ ಸದಾ ನಿರಂತರಾಗಿ ಭಕ್ತಿಯಿಂದ ಈ ನಾಮವನ್ನು, ಈ ಜಪವನ್ನು ಮಾಡುವಾಗ ಗುರುವರಿಯ ಪಾದಕಮಲ ಆಶ್ರಯಿಸಿದ ಭಕ್ತನು ಈ ಮಂತ್ರವನ್ನು ನಿತ್ಯವೂ ಭಕ್ತಿಯಿಂದ ಪಠನೆ ಮಾಡಬೇಕು. ಹಾಗಂತೇಳಿ ಹೇಳ್ತಾ ಇದ್ದಾರೆ ಗುರು ಜಗನ್ನಾಥದಾಸರು. ಮತ್ತು ಭಕ್ತಿ ಇಲ್ಲದೆ ಈ ಅಕ್ಷರದಿಂದ ಈ ಫಲ ಬರ್ತಂದು ಫಲದಲ್ಲೇ ನಾವು ಮನಸ್ಸಿಟ್ಟು ಭಕ್ತಿ ಇಲ್ಲದೆ ಮಾಡಿದರೆ ಅದು ಸಿದ್ಧಿಯಾಗೋದಿಲ್ಲ. ಎಷ್ಟೋ ಜನ ಏನೇನೋ ಜಪ ಮಾಡ್ತಾರೆ, ಭಕ್ತಿ ಇರೋದಿಲ್ಲ. ಈ ಅಕ್ಷರವೇ ಜಡವಾದ ಅಕ್ಷರಗಳು ನಾವು ಫಲ ಕೊಡೋಕ್ಕಾಗ ಸಾಧ್ಯವಾ? ಆ ಜಡವಾದ ಅಕ್ಷರಗಳಿಗೆ ಪ್ರತಿಪಾದನಾಗಿರುವ ಭಗವಂತನ ಜ್ಞಾನ ಇರಬೇಕು, ಹರಿವಾಯು ಗುರುಗಳ ಜ್ಞಾನ ಇರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಪಾದಕಮಲದಲ್ಲಿಯೂ ಭಕ್ತಿ ಇರಬೇಕು, ನಿತ್ಯ ಇರಬೇಕು, ಬಿಡದೆ ಮಾಡಬೇಕು. ಇದೆಲ್ಲ ಇದೆ. ಇದೆಲ್ಲ ಕೂಡಿಕೊಂಡಿದ್ದರೆ ನಿತ್ಯದಲ್ಲಿಯೂ ಭಕ್ತಿಯಿಂದ ಮಾಡುವಾಗ ಫಲ ಬಂದೇ ಬರುತ್ತೆ. ಹಾಗಂತೇಳಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಹೇಳ್ತಾ ಇದ್ದಾರೆ, ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಸರ್ವಾಸ್ಕಾಮನಾಪ್ನೋತಿ ನಾತ್ರ ಕಾರ್ಯ ವಿಚಾರಣ. ಒಂದು ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡುವುದರಿಂದ ಭಕ್ತನು ತನ್ನೆಲ್ಲ ಅಭೀಷ್ಟಗಳನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಸಂಶಯನ ಇದೆಯೋ ಇಲ್ಲವೋ ಅಂತ ಮನಸ್ಸು ಸಂಶಯ ಇದೆಯೋದ್ರೆ ಸಂಶಯ ನಾತ್ರ ಕಾರ್ಯ ವಿಚಾರಣ, ಒಂದು ಸಂಶಯವೂ ಕೂಡ ವಿಚಾರಣೆ ಮಾಡಬೇಕಾಗಿಲ್ಲ ಹಾಗಂತ ಹೇಳ್ತಾ ಇದ್ದಾರೆ. ಸರ್ವ ಕಾಮ ಆಪ್ನೋತಿ. ಕಾಮ ಅಂದರೆ ಇದು ನಿಷ್ಕಾಮವಾಗಿ ಮಾಡಿದರೆ ಮೋಕ್ಷಕ್ಕೆ ಕಾರಣವಾಗುತ್ತೆ. ಏನೋ ಒಂದು ಕಾಮನೆಯನ್ನು ಇಟ್ಕೊಂಡು ಮಾಡಿರೋ ಕೂಡ ಏನು ಲೌಕಿಕ ಕಾಮನೆಯನ್ನು ಕೂಡ ಅವ ಪಡಿತಾನ. ಇದು ವಿಶೇಷವಾಗಿ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವನ್ನು ಪಠನ ಮಾಡುವ ರಾಘವೇಂದ್ರ ಪಾದಕಮಲದ ಭಕ್ತಿಯಿಂದ ನಿತ್ಯವನ್ನು ಮನಸ್ಸನ್ನು ಇಟ್ಟು ಪಠನ ಮಾಡುವಾಗ, ಸ್ತೋತ್ರ ಮಾಡುವಾಗ ಅಥವಾ ಜಪ ಮಾಡುವಾಗ ಅವ ಸರ್ವ ಅಭೀಷ್ಟಗಳನ್ನು ಕೂಡ ಪಡೆಯುತ್ತಾನೆ. ಇದು ಸಂಶಯ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಷ್ಟಾಕ್ಷರ ಶತಾವೃತ್ತಿಂ ಸ್ತೋತ್ರ ಯಶ್ಯ ಕರೋತಿಹ ತಸ್ಯ ಸರ್ವಾರ್ಥ ಸಿದ್ಧಿ ಸ್ಯಾತ್ ಗುರುರಾಜ ಪ್ರಸಾದತಃ. ಯಾರೋ ಶ್ರೀ ಗುರುರಾಜ ಸಾರ್ವಭೌಮರ ಸ್ತೋತ್ರವನ್ನು 108 ಬಾರಿ ಪಠಿಸುವರೋ ಅವರಿಗೆ ಗುರುವರಿಯರ ಅನುಗ್ರಹದಿಂದ ಸಕಲ ಕಾಮನೆಗಳು ಸಿದ್ಧಿಸುತ್ತದೆ. ಸುಮ್ಮನೆ ಒಂದು 5 ಜನ ಮಾಡೋದು, ಒಂದು ಸಲ ರಾಘವೇಂದ್ರ ನಮಃ ಅಂತೇಳಿ ಓಡೋದು,
ಒಂದು 50 ಸಲ ಮಾಡೋದು. ಒಂದು ಸಲ ಮಾಡಿರೂ ಕೂಡ ಪಾಪ ನಿವಾರಣೆ ಆಗತ್ತೆ. ಅದು ಭಗವಂತನ ಹರಿವಾಯು ಗುರುಗಳ ನಾಮ ಒಳ್ಳೆಯದೇ. ಅದಕ್ಕಿಂತ ಹೆಚ್ಚು ಮುಂಚೆ ಹೇಳೋ ರೀತಿಯಲ್ಲಿ ಶುದ್ಧ ಮನಸ್ಸಿಂದ ಆಸನ ಮಾಡಿಕೊಂಡು ಪ್ರಾಣಾಯಾಮ ಆಚಮನ ಪ್ರಾಣಾಯಾಮ ಮಾಡಿಕೊಂಡು ಶುದ್ಧಿ ಸ್ಥಳದಲ್ಲಿ ಹರಿವಾಯುಗಳು ಗುರುಗಳ ಸನ್ನಿಧಾನದಲ್ಲಿ ಮಾಡೋ ಜಪ ಮಿನಿಮಮ್ ಒಂದು 108 ಇರಬೇಕು. 1008, 108, 10,008 ಇದು ಮಾಡ್ಬೋದು. 108 ಮಾಡಿರೋ ಕೂಡ ಸರ್ವ ಅರ್ಥ ಸಿದ್ಧಿಯನ್ನು ಕೂಡ ಅವ ಹೊಂದುತ್ತಾನೆ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಮತ್ತು ಹೇಳ್ತಾ ಇದ್ದಾರೆ, ಏತದಷ್ಟಾಕ್ಷರಸ್ಯಾತ್ರ ಮಹಾತ್ಮ್ಯಂ ವೇತ್ತಿ ಕಃ ಪುಮಾನ್ ಪಠನಾದೇವ ಸರ್ವಾರ್ಥಸಿದ್ಧಿರ್ಭವತಿ ನಾಣ್ಯತಾ. ಈ ಅಷ್ಟಾಕ್ಷರ ಮಂತ್ರದ ಮಹಾತ್ಮೆಯನ್ನು ಯಾವ ಭಕ್ತನು ಸಂಪೂರ್ಣವಾಗಿ ತಿಳಿಯಲು ಸಾಮರ್ಥನಾದನೋ ಕ್ವಶನ್ ಮಾರ್ಕ್ ಆಗಿದೆ. ಕಃ ಪುಮಾನ್, ಯಾವನು ತಾನೇ ಪುಮಾನ್ ಜ್ಞಾನವನ್ನು ಒಂದು ಪುಮಾನ್ ಯಾವ ಮನುಷ್ಯನು ಕೂಡ ಇದರ ಅರ್ಥವನ್ನು ಸರಿಯಾಗಿ ತಿಳಿದು ಅರ್ಥವನ್ನು ಹೇಳುವ ಸಾಮರ್ಥ್ಯ ಯಾರಿಗಿದೆ? ಅಷ್ಟಾಕ್ಷರ ಮಂತ್ರ ಪಠನೆಯಿಂದ ಮಾತ್ರವೇ ಸರ್ವಾರ್ಥಗಳ ಸಿದ್ಧಿಯಾಗುತ್ತದೆ, ಬೇರೆ ಮಾರ್ಗದಿಂದ ಅದು ಸಾಧ್ಯವಿಲ್ಲ. ನಾಣ್ಯತಾ ಹಾಗಂತ ಹೇಳ್ತಾ ಇದ್ದಾರೆ. ನೋಡಿರಿ, ಅಷ್ಟಾಕ್ಷರ ಮಂತ್ರದ ಮಹಾತ್ಮೆಯನ್ನು ಯಾವ ಒಂದು ಅಲ್ಪ ಮನುಷ್ಯನೋ ಭಕ್ತನೋ ಕೂಡ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಾಗೋದಿಲ್ಲ. ನಾವಿಷ್ಟೆಲ್ಲ ಹೇಳ್ತಾ ಇದ್ವಿ ಇಷ್ಟು ಹೊತ್ತು ನಿದ್ದ ಕನ್ನಲ್ಲಿ. ಅಲ್ಪ ಜ್ಞಾನ, ಅಲ್ಪಮತಿ, ಪಾಂಡಿತ್ಯ ನನ್ನಲ್ಲಿ ಇಲ್ಲ. ನಾನು ಏನೋ ಕೇಳಿದ್ದನ್ನು, ಓದಿದ್ದನ್ನು, ಪ್ರವಚನ ಮಾಡಿದ್ದನ್ನು, ಏನೋ ಒಂದು ಅನುಸಂಧಾನ, ನನ್ನ ಮನಸ್ಸಲ್ಲಿ ಬರುವ ಅನುಸಂಧಾನಗಳನ್ನು ಇಷ್ಟೆಲ್ಲ ಹೇಳುವಾಗ ಇನ್ನು ಎಷ್ಟೋ ಬಿಟ್ಟಿದ್ದೀನಿ, ಅದು ದೊಡ್ಡದಾಗತ್ತೆ ಅಂತೇಳಿ. ಆ ರೀತಿಯಲ್ಲಿ ನಮಗೆ ಅಲ್ಪ ಒಂದು ಭಕ್ತನಿಗೆ, ಅಲ್ಪ ಜ್ಞಾನಿಗೆ ಏನು ಒಂದು ಅಕ್ಷರ ಕೂಡ ನನಗೆ ಬರೋದಿಲ್ಲ ಇರುವಾಗ ಇದು ಒಂದು ಅನುಸಂಧಾನ ಶಾಸ್ತ್ರ ಮುಖಾಂತರವಾಗಿ ತಿಳಿದಿರೋ ವಿಷಯವನ್ನು ನೋಡಿದರೆ ಮತ್ತು ಜ್ಞಾನಿಗಳು, ಪಂಡಿತರು, ದೇವತೆಗಳು ಎಷ್ಟೆಲ್ಲ ಇದು ಮಹತ್ವವನ್ನು ತಿಳಿದು ಜಪ ಮಾಡ್ತಾರೆ. ಹಾಗಂತ ನೋಡಿದ್ರೆ ಇದು ಮುಂಚೆ ಹೇಳಿದಂತೆ ಅಸಾಧಾರಣವಾದದ್ದು, ಅದ್ಭುತವಾದದ್ದು, ಮಗಾಶ್ವರ್ಯನ ಕೊಡೋದು ಎಲ್ಲವೂ ಕೂಡ ನಿಜ ಅಂತೇಳಿ ಅನ್ನಿಸ್ತಾ ಇದೆ. ಆ ರೀತಿಯಲ್ಲಿ ಯಾರು ಕೂಡ ಸಾಮರ್ಥ್ಯ ಹೊಂದಿದವರಲ್ಲ. ಈ ಅಷ್ಟಾಕ್ಷರ ಮಂತ್ರ ಪಠನೆಯಿಂದ ಮಾತ್ರವೇ ಅವ ಸರ್ವ ಅರ್ಥಗಳನ್ನು ಕೂಡ ಸಿದ್ಧಿ ಪಡೆಯುತ್ತಾನೆ, ಬೇರೆ ಮಾರ್ಗದಿಂದ ಪಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಸ್ವಾಮಿನ ರಾಘವೇಂದ್ರಾಖ್ಯ ಗುರುಪಾದಾಬ್ಜ ಸೇವಿನ ಕೃತ ಅಷ್ಟಾಕ್ಷರ ಸ್ತೋತ್ರಂ ಗುರುಪ್ರೀತಿಕರಂ ಶುಭಂ. ಶ್ರೀ ರಾಘವೇಂದ್ರ ತೀರ್ಥರೆಂಬ ಗುರುವರ್ಯರ ಪಾದ ಕಮಲಗಳನ್ನು ಸದಾ ಸೇವಿಸುತ್ತಿರುವ, ಅಂದರೆ ಸ್ವಾಮಿನ ರಾಘವೇಂದ್ರಾಖ್ಯ ಗುರು ಪಾದ ಸೇವಿತ, ಗುರು ಪಾದದಲ್ಲಿ ಸೇವೆಯನ್ನು ಮಾಡ್ತಾ ಇರುವ, ಸೇವೆಯನ್ನು ಮಾಡ್ತಾ ಇರುವ ಒಂದು ಭಕ್ತನು ಸ್ವಾಮಿ ರಾಯರೇ ನೀವೇ ನಮ್ಮ ಸ್ವಾಮಿ ಎಂಬ ಅನುಸಂಧಾನದಿಂದ ಆ ಗುರುಗಳಿಗೆ ಪ್ರೀತಿಯನ್ನು ಉಂಟು ಮಾಡುವ ಶುಭಕರವಾದ ಈ ಅಷ್ಟಾಕ್ಷರ ಸ್ತೋತ್ರವು ವಿವರಿಸಲ್ಪಟ್ಟಿರುತ್ತದೆ. ಕೃತ ಅಷ್ಟಾಕ್ಷರ ಸ್ತೋತ್ರಂ ಗುರುಪ್ರೀತಿಕರಂ ಶುಭಂ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಪ್ರೀತಿಯನ್ನು ಉಂಟು ಮಾಡುವ ಶುಭಕರವಾದ ಅಷ್ಟಾಕ್ಷರ ಸ್ತೋತ್ರವು ಗುರು ಜಗನ್ನಾಥ ದಾಸರ ವರೇಣ್ಯರು ಅವರಿಂದ ಏನೋ ಒಂದು ವಿವರ ಕೊಟ್ಟಿದ್ದಾರೆ, ವಿರಚಿಸಲ್ಪಟ್ಟಿದೆ ಹಾಗಂತೇಳಿ ಮುಗಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಇದು ಶ್ರೀ ಜಗನ್ನಾಥ ದಾಸ ರಾಯರ್ ವಿರಚಿತ ಶ್ರೀ ರಾಘವೇಂದ್ರ ಅಷ್ಟಾಕ್ಷರ ಸ್ತೋತ್ರಂ ಸಂಪೂರ್ಣಂ ಹಾಗಂತೇಳಿ ಒಟ್ಟು ತಾತ್ಪರ್ಯ. ಒಂದು ಅಕ್ಷರಕ್ಕೆ ಒಂದೊಂದು ಫಲ, ಒಂದೊಂದು ಅಕ್ಷರ ಕೂಡ ಹರಿವಾಯುಗುರುಗಳು ಪ್ರತಿಪಾದ್ಯವಾದ ರೂಪಗಳು, ಗುಣಗಳು ಅಡಕವಾಗಿದೆ ಹಾಗಂತೇಳಿ ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಿಕೊಂಡು ಈ ಅಷ್ಟಾಕ್ಷರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಥವಾ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಕೂಡ ಸರ್ವ ಪ್ರೀತಿಕರವಾಗಿ ನಾವು ಭಕ್ತಿಯಿಂದ ಮಾಡುವಾಗ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಕೂಡ ಕೊಡುವ ಶುಭಕರವಾದ ಮಂತ್ರವಾಗಿದೆ, ಜಪವಾಗಿದೆ ಹಾಗಂತೇಳಿ ನಮ್ಮ ಅನುಸಂಧಾನವನ್ನು ನಾವು ಇಲ್ಲಿ ನೋಡಿ ಈ ಪ್ರವಚನ ಅಥವಾ ಒಂದು ಚಿಂತನ ಅಥವಾ
ಒಂದು ಮನಸ್ಸಿಗೆ ಏನು ತೋಚುತ್ತೋ ಅದನ್ನು ನಾನು ಹೇಳಿದ್ದೀನಿ ಅಂತೇಳಿ ಕೂಡ ಒಂದು ಅನುಸಂಧಾನ ಮಾಡಿಕೊಂಡು ಇದರಲ್ಲಿ ತಪ್ಪಿದ್ದರೆ ನಾನು ಮಾಡಿದ ಕರ್ಮಗಳ ನಿಮಿತ್ತವಾಗಿ ಬಂದಿರೋದು. ಇದು ಉತ್ತಮವಾದ ಒಂದು ವಿಷಯವನ್ನು ನಿಮಗೆ ಮನ ಮುಟ್ಟುವಂತೆ ನಾನು ಹೇಳಿದ್ದರೆ ಇದು ಅಷ್ಟಲ್ಲೂ ಕೂಡ ಹರಿವಾಯು ಗುರುಗಳ ಒಂದು ಅನುಗ್ರಹ ಸೇವಾರೂಪವಾಗಿರುವ ಈ ಪ್ರವಚನವನ್ನು ಈ ವಾಕ್ಶುದ್ಧಿಗಾಗಿ ನಾ ಮಾಡಿರುವ ರಾಯರ ಪರ್ವಕಾಲದಲ್ಲಿ ಮಾಡಿರುವ ಈ ಅಷ್ಟಾಕ್ಷರ ಮಂತ್ರದ ಗುರು ಜಗನ್ನಾಥ ದಾಸರು ಕೊಟ್ಟಿರುವ ಒಂದು ಶ್ಲೋಕದಿಂದ ನನ್ನ ಮನಸ್ಸಿಗೆ ಬುದ್ಧಿಗೆ ಅನುಸಂಧಾನಕ್ಕೆ ಬಂದಿರುವ ವಿಷಯವನ್ನು ನಿಮ್ಮ ಮುಂದೆ ಇಟ್ಟು ಈ ರೀತಿಯಲ್ಲಿ ಕೂಡ ನಾವು ನಿತ್ಯ ಕೂಡ ಒಂದು ಮಿನಿಮಮ್ 108 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಹಾಗಂತೇಳಿ ಜಪವನ್ನು ಮಾಡಿ ಉದ್ಧಾರ ಆಗೋಣ ಅಂಥೇಳಿ ನನ್ನ ದಾಸ ಅಂಕಿತ ಹನುಮನೊಡೆಯ ರಾಮವಿಠ್ಠಲ. ಅಂಥ ಹನುಮನೊಡೆಯ ರಾಮವಿಠ್ಠಲ ನಿಮ್ಮನ್ನು ಕೂಡ ಉದ್ಧಾರ ಮಾಡಲಿ ಅಂತೇಳಿ ಹನುಮನೊಡೆಯ ರಾಮವಿಠ್ಠಲ ಶ್ರೀರಾಮಚಂದ್ರ ಪ್ರಭುನಲ್ಲಿ ಮತ್ತು ಈ ಜಪವನ್ನು ಪ್ರತಿಪಾದ್ಯ ರೂಪರಾಗಿರುವ ರಾಯರು ಮತ್ತು ವಾಯುದೇವರು ಶ್ರೀ ರಾಘವೇಂದ್ರ ಗುರುಂಧರ್ತ ಭಾರತೀಯರ ಮುಖ್ಯ ಪ್ರಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ದೇವರಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಎಂಬ ಬುದ್ಧಿಯಿಂದ ಒಪ್ಪಿಸ್ತೀನಿ. ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನವ ಅನುಸೃತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹನುಮನೊಡೆಯ ರಾಮವಿಠ್ಠಲ ಉದ್ಧರಿಸು ಸ್ವಾಮಿ ಉದ್ಧರಿಸು. ಕೃಷ್ಣಾರ್ಪಣಮಸ್ತು. ಹರಿ ಓಂ.